God justifies you not based on your work or performance, but based on your faith in Christ Jesus. That Jesus Christ is my substitute. Finished. God will tell you with this promise, today you will be with me in paradise. ಜೀವನ ಪರ್ಯಂತ ಕಳ್ದ, ಒಂದೇ ಒಂದು ಶಾಟಿಗೆ ಒಳಗೋದ. ಫರಿಸಾಯರೆಲ್ಲ ಗಂಟೆ ಆಡಿಸ್ಕೊಂಡು ಕೂತ್ಕೊಂಡ್ರು ವರ್ಷ ಎಲ್ಲ, ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ದೊಡ್ಡ ಒಂದು ಸೌಭಾಗ್ಯ ಅಂದರೆ, ಗ್ರೇಟೆಸ್ಟ್ ಪ್ರಿವಿಲೇಜ್ ಅಂತ ಹೇಳೋದಾದರೆ ಅದೇನು ಅನ್ನೋದಾದರೆ, ಯೇಸು ಕ್ರಿಸ್ತನು ಪ್ರಕಟವಾಗುವಂಥದ್ದು. ರೆವೆಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಇಫ್ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯು, that is the ultimate or supreme privilege for a human being. ಒಬ್ಬ ಮನುಷ್ಯನಿಗೆ ಅತ್ಯಂತ ದೊಡ್ಡ ಸೌಭಾಗ್ಯ, ಶ್ರೇಷ್ಠವಾದ ಸೌಭಾಗ್ಯ. ಅದು ಏನು ಕೇಳಿದರೆ, ಅವನ ಒಳಗಡೆ ಕ್ರಿಸ್ತನ ಪ್ರಕಟಣೆ ಆಗೋದು, ಕ್ರಿಸ್ತ ಪ್ರಕಟವಾಗೋದು. ಅದು 30ರಷ್ಟಾದರೂ 60ರಷ್ಟಾದರೂ 100ರಷ್ಟಾದರೂ ಪರವಾಗಿಲ್ಲ, ಕ್ರಿಸ್ತನ ಪ್ರಕಟಣೆ ಆಗಬೇಕು. ಈ ಕ್ರಿಸ್ತನ ಪ್ರಕಟಣೆ ಆಗಲಿಕ್ಕೆ ಇರುವಂತಹ ಸಾಧನ, ಎರಡು ಮುಖ್ಯವಾದ ಸಾಧನ. ಒಂದು ದೇವರ ವಾಕ್ಯ, ಎರಡು ದೇವರ ಆತ್ಮ. ವರ್ಡ್ ಆಫ್ ಗಾಡ್ ಅಂಡ್ ದ ಸ್ಪಿರಿಟ್ ಆಫ್ ಗಾಡ್. Only through the word of God means the gospel of your salvation. ನಮ್ಮ ರಕ್ಷಣೆಯ ಕುರಿತಾದ ದೇವರ ವಾಕ್ಯ, ರಕ್ಷಣೆಯ ಕುರಿತಾದ ಸಂದೇಶ ಮತ್ತು ಪವಿತ್ರಾತ್ಮ, ಹೋಲಿ ಸ್ಪಿರಿಟ್, ಇದ್ರ ಮುಖಾಂತರ ನಮ್ಮ ಒಳಗಡೆ, ಅಂದರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಸೋಲಲ್ಲಿ ಕ್ರಿಸ್ತನ ಪ್ರಕಟಣೆ ನಮಗೆ ಆಗಬೇಕು. ನಮ್ಮ ಆತ್ಮದಲ್ಲಿ ದೇವರಿದ್ದಾರೆ, ಆದರೆ ನಮಗೆ, ನಮ್ಮ ಬುದ್ಧಿಗೆ, ನಮ್ಮ ಅರಿವಿಗೆ ಅದು ಬರಬೇಕು ಅಂತ, ಅಥವಾ ನಮ್ಮ ಅನುಭವಕ್ಕೆ ಅದು ಬರಬೇಕು. ನಮ್ಮಲ್ಲಿ ಎಷ್ಟೋ ಜನರಲ್ಲಿ ಕ್ರಿಸ್ತ ಇಲ್ಲದೆ ಇರೋದು ಸಮಸ್ಯೆ ಅಲ್ಲ, ಕ್ರಿಸ್ತ ಪ್ರಕಟ ಆಗದೆ ಇರೋದೇ ದೊಡ್ಡ ಸಮಸ್ಯೆ. ವಿ ಹ್ಯಾವ್ ಕ್ರೈಸ್ಟ್ ಇನ್ ಅಸ್, ಬಟ್ ದ ಪ್ರಾಬ್ಲಮ್ ಈಸ್ ಕ್ರೈಸ್ಟ್ ಈಸ್ ನಾಟ್ ರಿವೀಲ್ಡ್ ಟು ಯು, ಹೂ ಈಸ್ ಆಲ್ರೆಡಿ ಇನ್ ಯು. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದ ಚರ್ಚ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಟುಡೇ. ಇವತ್ತಿನ ಕ್ರೈಸ್ತರ ಅಥವಾ ಸಭೆಯ ದೊಡ್ಡ ಸಮಸ್ಯೆ ಅಂದರೆ ಕ್ರಿಸ್ತ ಇಲ್ಲದೆ ಇರೋದಲ್ಲ. ನಾಟ್ ಕ್ರೈಸ್ಟ್ಲೆಸ್, ಕ್ರೈಸ್ಟ್ ಈಸ್ ದೇರ್, ಬಟ್ ದ ರೆವಲ್ಯೂಷನ್ ಆಫ್ ಕ್ರೈಸ್ಟ್ ಈಸ್ ನಾಟ್ ದೇರ್, ಆರ್ ದ ಎಕ್ಸ್ಪೀರಿಯನ್ಸ್ ಆಫ್ ಕ್ರೈಸ್ಟ್ ಈಸ್ ನಾಟ್ ದೇರ್. ಕ್ರಿಸ್ತನ ಪ್ರಕಟಣೆ ಅಥವಾ ಕ್ರಿಸ್ತನ ಅನುಭವ ಅನ್ನೋದು ನಮ್ಮಲ್ಲಿ ಇಲ್ಲದೆ ಇರೋದೇ ದೊಡ್ಡ ಒಂದು ಸಮಸ್ಯೆ. ಅದರಿಂದನೇ ಹೇಳಿದ್ದು, ಕ್ರಿಸ್ತನ ಪ್ರಕಟಣೆ ಆಗೋದಿದೆಯಲ್ಲ ನಮಗೆ, ಅದರಷ್ಟು ಸೌಭಾಗ್ಯ ಬೇರೆ ಯಾವುದೂ ಇಲ್ಲ, ಅದರಷ್ಟು ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ಇದು ಕೇಳಿಸ್ಕೊಳ್ಳುವಾಗ ನಿಮಗೆ, ಅನೇಕರಿಗೆ ಇದು ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು, ಆದರೆ ಏನೂ ಅಲ್ಲ. ಇದು ನಿಜವಾಗ್ಲೂ ಒಂದು ಸ್ವರ್ಗ ಸಾಮ್ರಾಜ್ಯದ ಮರ್ಮಗಳು ಅಂತ ಹೇಳ್ತೀವಲ್ವಾ, ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ರಾಜ್ಯದ ರಹಸ್ಯಗಳು ಅಂತ ಹೇಳ್ತೀವಲ್ಲ, ಆ ಥರ ವಿಷಯಗಳು. ಇದು ಪೌಲರು ಎಫೆಸ ಸಭೆಗೆ ಪತ್ರಿಕೆ ಬರಿಬೇಕಾದ್ರೆ, ಎಫಿಷಿಯನ್ಸ್, ನೀವು ಮನೆಗೆ ಹೋಗಿ ಸ್ವಲ್ಪ ಅದನ್ನು ಧ್ಯಾನ ಮಾಡಬೇಕು. ಆ ಪತ್ರಿಕೆಯಲ್ಲಿ ಪೌಲರು ವಿಶೇಷವಾಗಿ 1ನೇ ಅಧ್ಯಾಯದಲ್ಲಿ ಮತ್ತು 3ನೇ ಅಧ್ಯಾಯದಲ್ಲೆಲ್ಲ ಪ್ರಾರ್ಥನೆ ಇದೆ. ಈ ಒಂದು ಪತ್ರಿಕೆನ ಅವರು ಪ್ರಿಸನ್ನಲ್ಲಿ, ಜೈಲಿನಲ್ಲಿದ್ದಾಗ ಬರೆದಿರೋದು ಆ ಸಭೆಗೆ. ಸೊ ಆ ಸಭೆ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ. ಎಲ್ಲ ಸಭೆ ಬಗ್ಗೆನೂ ಕಾಳಜಿ ಇದೆ. ಅನೇಕ ಪತ್ರಿಕೆಗಳನ್ನ ಅವರು ಜೈಲಿನಿಂದ ಬರೆದಿದ್ದಾರೆ. ಈವನ್ ಫಿಲಿಪಿ,
ಕೊಲೋಷಿಯನ್ಸ್ ಎಲ್ಲ. ಅಂದರೆ ಈ ಸಭೆಗಿದ್ದ ಕಾಳಜಿ ಯಾವ ವಿಷಯದಲ್ಲಿ ಅಂದರೆ, ಅವರಿಗಿದ್ದಂಥ ಆಧ್ಯಾತ್ಮಿಕ ಸಂಪತ್ತು, ಆ ಎಫೆಸ ಸಭೆಗೆ ಶುಭ ಸಂದೇಶದ ಮುಖಾಂತರ ಲಭಿಸಿದಂತಹ ಆಧ್ಯಾತ್ಮಿಕ ಸಂಪತ್ತು ಕ್ರಿಸ್ತ ಅವರಿಗೆ ಪ್ರಕಟ ಆಗಲಿಲ್ಲ. ಅವ್ರ ಒಳಗಡಿದ್ದಂಥ ಸಂಪತ್ತು ಭಯಂಕರ ಸಂಪತ್ತು, ಇಮ್ಮೆಜರಬಲ್ ಅಂತ ಹೇಳ್ತಾರೆ. ಇಮ್ಮೆಜರಬಲ್, ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಆಶೀರ್ವಾದ, ಅಷ್ಟು ಸಂಪತ್ತು, ಸ್ವರ್ಗೀಯ ಸಂಪತ್ತು ಈ ಎಫೆಸದ ಸಭೆಗೆ ಕೊಟ್ಟಿದ್ದಾರೆ ದೇವರು. ಹೇಗೆ? ಥ್ರೂ ದ ಗಾಸ್ಪಲ್, ಥ್ರೂ ದ ಪ್ರೊಕ್ಲಮೇಷನ್ ಆಫ್ ದ ಗಾಸ್ಪಲ್. ಪೌಲರು ಸಾರಿದ ಆ ಸುವಾರ್ತೆಯ ಮುಖಾಂತರ, ಶುಭ ಸಂದೇಶದ ಮುಖಾಂತರ ಅವರಿಗೆ ಸಿಕ್ಕಿದೆ, ಆತ್ಮಕ್ಕೆ ರಕ್ಷಣೆ ಸಿಕ್ಕಿದೆ, ಪವಿತ್ರಾತ್ಮರು ಬಂದಿದ್ದಾರೆ. ಆದರೆ ಅವರಿಗೆ ಅದು ಅನುಭವ ಆಗ್ತಾ ಇಲ್ಲ, ಅನುಭವದಲ್ಲಿ ಅವ್ರು ಬದುಕ್ತಾ ಇಲ್ಲ. ಅದಾಗದೇ ಇದ್ರೆ ದೊಡ್ಡ ದುರಂತ. ಕ್ರಿಸ್ತ ಇಲ್ಲದೆ ದುರಂತ ಬೇರೆ, ಕ್ರಿಸ್ತ ಇದ್ದು ಕ್ರಿಸ್ತನ ಅನುಭವದಲ್ಲಿ ಬದುಕಲಿಕ್ಕೆ ಆಗದೆ ಇರೋದು ಒಂದು ರೀತಿ ದೊಡ್ಡ ದುರಂತ. ಅಂತ ಒಂದು ದುರಂತದಲ್ಲಿ ಇವರಿದ್ದಾರೆ ಎಫಿಷಿಯನ್ಸ್. ಅವರಿಗಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. 17ರಿಂದ 19ನೇ ವಾಕ್ಯದವರೆಗೆ ಪೌಲರು ಆ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ ಪ್ರಾರ್ಥಿಸ್ತಾ ಇದ್ದಾರೆ ಗೊತ್ತಾ? ದೇವರು ನಿಮ್ಮ ಮನೋನೇತ್ರಗಳನ್ನ ಓಪನ್ ಮಾಡಲಿ, ದೇವರು ನಿಮ್ಮ ಮನೋನೇತ್ರಗಳನ್ನ ತೆರೆಯಲಿ, ತೆರೆದು ಅವರನ್ನ ಅರಿತುಕೊಳ್ಳುವಂತೆ ಆಗಲಿ. ದೇವರನ್ನ ಅರಿತುಕೊಳ್ಳಲಿಕ್ಕೋಸ್ಕರ, ಟು ನೋ ಗಾಡ್, ಗಾಡ್ ಇನ್ ಯು, ಕ್ರೈಸ್ಟ್ ಇನ್ ಯು, ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕೆ ದೇವರು ನಿಮ್ಮ ಮನೋನೇತ್ರಗಳನ್ನ ತೆರೆಯಿರಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ದೇವರು ಕರೆದಿರುವ ಜನರಿಗೆ ಲಭಿಸುವಂಥ ಭರವಸೆಯ ಭಾಗ್ಯ ಎಂಥದ್ದು, ಮತ್ತು ದೇವರು ತನ್ನ ಸಭೆಯಲ್ಲಿ ಇಟ್ಟಿರ್ತಕ್ಕಂಥ ಸ್ವಾಸ್ಥ್ಯ ಸಂಪತ್ತು ಎಂಥದ್ದು, ಮತ್ತು ವಿಶ್ವಾಸಿಗಳಾದ ನಮ್ಮೊಳಗಡೆ ದೇವರು ಇರಿಸಿರ್ತಕ್ಕಂಥ ಆ ಸೂಪರ್ ನ್ಯಾಚುರಲ್ ಪವರ್, ಡ್ಯೂನಾಮಿಸ್ ಪವರ್, ಯೇಸು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದಂಥ ಆ ದೈವ ಶಕ್ತಿ ನಿಮ್ಮ ಒಳಗಡೆ ಇದೆ. ಅದು ಇದೆಲ್ಲ ನಮಗೆ ಅರಿವಿಗೆ ಬಾರದೇ ಇದ್ರೆ ಏನು ಪ್ರಯೋಜನ ಇಲ್ಲ. ಈಗ ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳಿದ್ದೀರೋ ನಿಮ್ಮೆಲ್ಲರಲ್ಲೂ ಇದಿದೆ. ಆದರೆ ಇದು ಅನುಭವಕ್ಕೆ ಬರದೇ ಇದ್ರೆ ನಾವು ಪಿಶಾಚಿಗಳ ಥರ ಬದುಕ್ತೀವಿ, ಅನ್ಯರ ಥರ ಬದುಕ್ತೀವಿ. ಸೇಮ್ ಥಿಂಗ್ ಹ್ಯಾಪನ್ ಟು ಎಫಿಷಿಯನ್ಸ್. ಅದಾದ್ಮೇಲೆ 3ನೇ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, 17, 18, 19ನೇ ವಾಕ್ಯದಲ್ಲಿ. ದೇವರ ಪೂರ್ಣತೆಯಿಂದ ನೀವು ತುಂಬಲ್ಪಡಬೇಕು, ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟು ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತೆ ಆಗಲಿ. ಸೊ ಹಾಗಾದ್ರೆ ಕ್ರಿಸ್ತ ಒಳಗಡೆ ಇದ್ರು, ದೇವರ ಪ್ರೀತಿಯೇ ಕ್ರಿಸ್ತ, ಕ್ರಿಸ್ತ ಒಳಗಡೆ ಇದ್ರು ಆ ಪ್ರೀತಿಯ ಅನುಭವ ಇಲ್ಲದೆ ಇರಲಿಕ್ಕೂ ಸಾಧ್ಯತೆ ಇದೆ. ಹ್ಯಾವಿಂಗ್ ಕ್ರೈಸ್ಟ್, ಯು ಕ್ಯಾನ್ ಲಿವ್ ವಿತೌಟ್ ಎಕ್ಸ್ಪೀರಿಯನ್ಸಿಂಗ್ ದ ಲವ್. ದಟ್ ಇಸ್ ಅ ಬಿಗ್ ಟ್ರಾಜಿಡಿ. ಕೈ ತುಂಬ ಹಣ ಇದೆ, ಆದರೂ ಭಿಕ್ಷೆ ಬೇಡ್ತಾ ಇದ್ದೀವಿ. ಒಂದು ರೀತಿ ಮೂರ್ಖತನ. ಕೈಯಲ್ಲಿ ಹಣ ಇದೆ, ಆದರೂ ಸಾಲ ಮಾಡ್ತಾ ಇದ್ದೀವಿ, ಅಸಹ್ಯತನ. ನಮ್ಮ ಜೀವನ ಹಾಗೆ ಆಗಿದೆ. ನಮ್ಮಲ್ಲಿ ಕ್ರಿಸ್ತ ಎಂಬ ಆ ಮಹಾ ಸಂಪತ್ತನ್ನ, ಸ್ವರ್ಗವನ್ನ ಇಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ? ಎಂಥ ಜೀವನ ಜೀವಿಸ್ತಾ ಇದೀವಲ್ಲ. ಎಂಥ ಒಂದು ಫೂಲಿಶ್ನೆಸ್. ಕ್ರೈಸ್ಟ್ ರಿವೀಲ್ ಆಗಬೇಕು ನಮಗೆ. ಸೊ ಅದಕ್ಕಾಗಿ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಮತ್ತು ಇದು ನಮಗೆ ಮನವರಿಕೆ ಆಗಬೇಕಾದ್ರೆ ನಾವು ದೇವರ ಈ ಶುಭ ಸಂದೇಶವನ್ನು ಆಲಿಸಬೇಕು. ಇದು ಆಲಿಸುವುದರ ಮುಖಾಂತರ ಏನಾಗುತ್ತೆ ಕೇಳಿದ್ರೆ, ಆಸ್ ಯು ಲಿಸನ್ ಟು ದ ಮೆಸೇಜ್ ಆಫ್ ಕ್ರೈಸ್ಟ್, ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್, more and more Holy Spirit will work in you. ಪವಿತ್ರಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. And through that the Christ in you will be revealed to you step by step. ಹಂತ ಹಂತವಾಗಿ ಆ ಕ್ರಿಸ್ತ ಯೇಸು ನಮಗೆ ಪ್ರಕಟವಾಗ್ತಾ ಹೋಗ್ತಾರೆ, ಅನುಭವ ಆಗ್ತಾ ಹೋಗ್ತಾರೆ. Only that power can separate us from the world. Only that power can separate us from sin. Only with that power means Christ, revelation of Christ in me, ನನ್ನಲ್ಲಿ ಪ್ರಕಟವಾದ ಕ್ರಿಸ್ತನ ಆ ಅನುಭವ ಇದೆಯಲ್ವಾ, ಅದು ಮಾತ್ರನೇ ನನಗೆ ಪಾಪವನ್ನು ಜಯಿಸ್ಲಿಕ್ಕಾಗುತ್ತೆ.
ನನ್ನ ಶರೀರ ಸ್ವಭಾವವನ್ನು ಜಯಿಸ್ಲಿಕ್ಕಾಗುತ್ತೆ, ಸೈತಾನನ್ನು ಜಯಿಸ್ಲಿಕ್ಕಾಗುತ್ತೆ, ಲೋಕವನ್ನು ಜಯಿಸ್ಲಿಕ್ಕಾಗುತ್ತೆ. ಇಲ್ಲದೆ ಇದ್ದರೆ ನಾವು ಸೋತವರಾಗಿ ಇರ್ತೀವಿ. ಪ್ರಕಟಣೆ ಪುಸ್ತಕದಲ್ಲಿ ಇದೇ ಎಫೆಸ ಸಭೆಗೆ ಯೌವನರು ಅಥವಾ ದೇವರು ಯೌವನನ ಮುಖಾಂತರ ಸಂದೇಶ ಕೊಡಬೇಕಾದ್ರೆ ಹೇಳ್ತಾರೆ, ನೀನು ಹೇಗೆ ಪತನ ಹೊಂದಿದೆ ಎಂಬುದನ್ನು ಜ್ಞಾಪಕಕ್ಕೆ ತಂದುಕೋ. ಫಾಲನ್ ಚರ್ಚ್, ಬಿದ್ದು ಹೋಗಿದೆ ಸಭೆ. ಆದರೆ ಈ ಸಭೆಯಲ್ಲಿ ಎಷ್ಟು ಸಂಪತ್ತಿದೆ ಅಂತ ಆಲ್ರೆಡಿ ನಾವೀಗ ಬೈಬಲ್ ಸ್ಟಡಿಯಲ್ಲಿ, ಬೈಬಲ್ ಸರ್ವೆಯಲ್ಲಿ ಎಫಿಷಿಯನ್ಸ್ ಚಾಪ್ಟರ್ 1 ನಾವು ಸರ್ವೆ ಮಾಡ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಸುಮಾರು 15, 20, 22 ತರಗತಿಗಳಾಗಿದೆ. ಎಷ್ಟೊಂದು ಸಂಪತ್ತು ದೇವರು ಕೆಲವು ವಾಕ್ಯದ ಒಳಗಡೆ ಇಟ್ಟಿದ್ದಾರೆ, ಅಡಗಿಸಿಟ್ಟಿದ್ದಾರೆ. ನಾವು ಇನ್ನೊಂದು ಸರಿ ಮತ್ತೆ ರೀಸ್ಟಾರ್ಟ್ ಮಾಡಿದರೆ ಬೈಬಲ್ ಸರ್ವೆನ ಇನ್ನೂ ಸಿಗುತ್ತೆ. ಸಮುದ್ರ ಇದು. ಇದೆಲ್ಲ ಎಲ್ಲಿಟ್ಟಿದ್ದಾರೆ? ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್. ವೇರ್ ಇಸ್ ದಟ್ ಕ್ರೈಸ್ಟ್? ಇನ್ ಯು. ವಿ ಆರ್ ಸೀಕಿಂಗ್ ಕ್ರೈಸ್ಟ್ ಔಟ್ಸೈಡ್. ನಾವು ಕ್ರಿಸ್ತನನ್ನು ಎಲ್ಲಿ ಹುಡುಕ್ತಾ ಇದೀವಿ? ಹೊರಗಡೆ ಹುಡುಕ್ತಾ ಇದ್ದೀವಿ. ಬಿಕಾಸ್ ಯು ಡು ನಾಟ್ ನೋ ಹೂ ಯು ಆರ್. ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಯು ಡು ನಾಟ್ ನೋ ಯುವರ್ ಟ್ರೂ ಐಡೆಂಟಿಟಿ. ನಿನ್ನ ಒಂದು ಗುರುತು ಏನಾಗಿದೆ, ನೀನು ಯಾರಾಗಿದೆಯಾ, ನಿನ್ನ ಪವರ್ ಏನು, ನಿನ್ನ ಕೆಪಾಸಿಟಿ ಏನು, ಅದು ನಿನಗೆ ನಿಜವಾಗಲೂ ಅರ್ಥ ಆಗಿಲ್ಲ. ಅರ್ಥ ಆದರೆ ಯು ವಿಲ್ ನೆವರ್ ಬಿ ದ ಸೇಮ್. ನಿನಗಿದ್ದ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ. ಈಗ ನಾವು ಬದುಕ್ತಾ ಇರೋದು ಕ್ರಿಸ್ತ ಇಲ್ಲದೆ ಅಲ್ಲ, ಕ್ರಿಸ್ತ ಇದ್ದು ಕ್ರಿಸ್ತ ಅರ್ಥ ಆಗದೆ ಬದುಕ್ತಾ ಇದ್ದೀವಿ. ವಿ ಹ್ಯಾವ್ ಕ್ರೈಸ್ಟ್ ಇನ್ ಅಸ್, ಬಟ್ ವಿ ಡೋಂಟ್ ನೋ ಹಿಮ್. ವಿತೌಟ್ ನೋಯಿಂಗ್ ನೋ ಪವರ್. ಅದಕ್ಕೆ ಪೌಲ್ ಹೇಳಿದ್ದು, ಐ ವಾಂಟ್ ಟು ನೋ ಹಿಮ್. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಹಿಸ್ ರೆಸರಕ್ಷನ್ ಪವರ್. ನಾನು ಆತನನ್ನು ಅರಿತುಕೊಳ್ಬೇಕು, ಪುನರುತ್ಥಾನ ಶಕ್ತಿ ಅನುಭವಿಸಬೇಕು. ಸಿ, ನೋಯಿಂಗ್ ಲೀಡ್ಸ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಹಿಸ್ ರೆಸರಕ್ಷನ್. ನೋಯಿಂಗ್ ಅಂದರೆ ಹೇಗೆ, ಎಲ್ಲಿ ಹೋಗಬೇಕು? ಥ್ರೂ ದ ಮೆಸೇಜ್, ಥ್ರೂ ದ ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರ ಇದಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮ ಒಬ್ಬೊಬ್ಬರಲ್ಲ ಆಗಬೇಕು. ಒಂದೆರಡು ನಿಮಿಷ ನೀವು ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಮೆಸೇಜ್ ಅದು ಕಾಲ್ದಾರಿಯಲ್ಲಿ ಬೀಳಬಾರ್ದು, ಮುಳ್ಳು ಪೊದೆಗಳಲ್ಲಿ ಬೀಳಬಾರ್ದು, ಅದು ಕಲ್ಲು ನೆಲದ ಮೇಲೆ ಬೀಳಬಾರ್ದು, ಅದು ಹದವಾದ ಭೂಮಿಯಲ್ಲಿ ಬೀಳಬೇಕು. ಅದರಲ್ಲಿ 30 ಬಂದರೂ ಪರವಾಗಿಲ್ಲ ಫಲ, 60 ಬಂದರೂ ಪರವಾಗಿಲ್ಲ, 40% ಬಂದರೂ ಪರವಾಗಿಲ್ಲ, 75% ಬಂದರೂ ಪರವಾಗಿಲ್ಲ. ಆದರೆ ಫಲ ಇಲ್ಲದ ಒಂದು ಜಾಗದಲ್ಲಿ ಅದು ಬೀಳಬಾರ್ದು. ಆ ರೀತಿ ನಾವು ಒಬ್ಬೊಬ್ಬರು ಕೂಡ ಪ್ರಾರ್ಥಿಸೋಣ. ದೇವರೇ, ಆಲಿಸುವಂಥ ಸಂದೇಶ ನನ್ನಲ್ಲಿ ಫಲಭರಿತವಾಗಲಿ ಸ್ವಾಮಿ. ಪವಿತ್ರಾತ್ಮನೇ ಸಹಾಯ ಮಾಡಿ. ಗಿವ್ ಅಸ್ ದ ಸ್ಪಿರಿಟ್ ಆಫ್ ರೆವಲೇಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, so that we may be able to know Christ in us more and more, and we can experience the power of his resurrection you have already placed in us, Lord. ಅಪ್ಪ ತಂದೆಯಾದ ದೇವರೇ, ಜ್ಞಾನ ವಿವೇಚನೆ ಆತ್ಮನ ಮುಖಾಂತರವಾಗಿ ನಮ್ಮಲ್ಲಿರುವ ಕ್ರಿಸ್ತನನ್ನ ಅರಿತುಕೊಳ್ಳುವಂತೆ ಸಹಾಯ ಮಾಡಿರಿ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ನಿನ್ನ ಆತ್ಮಶಕ್ತಿಯನ್ನು ನಾವು ಅನುಭವಿಸುವಂತೆ, ಅರಿತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ನೀವು ಕರೆದಿರುವ ನಿಮ್ಮ ಮಕ್ಕಳಾದ ನಮ್ಮೊಬ್ಬೊಬ್ಬರಿಗೂ ನೀವಿಟ್ಟಿರುವ ಭರವಸೆ ಭಾಗ್ಯ ಎಂಥದ್ದೆಂದು ನಾವು ಕಾಣುವಂತೆ ಕರ್ತನೆ, ಅದನ್ನು ಕಂಡು ಜೀವಿಸುವಂತೆ ಕರ್ತನೆ, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಒಬ್ಬೊಬ್ಬರ ಕಣ್ಣುಗಳು ತೆರೆಯಲ್ಪಡಲಿ. ಆ ಏರಿಯಾದಲ್ಲಿ ಲೈಟ್ ಬರಲಿ, ಬೆಳಕು ಬರಲಿ ಅಪ್ಪ. ಆಲಿಸುವಂಥ ಸಂದೇಶ ನಷ್ಟಪಟ್ಟು ಹೋಗದ ಹಾಗೆ ಕಾಪಾಡಿ ಅಪ್ಪ. ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ, ಆಲಿಸುವಂತಹ ಈ ಕೃಪೆಯ ಸಂದೇಶ, ಈ ನೀತಿಯ ಸಂದೇಶ, ಪರಮಾನಂದ ತರುವ ಶುಭ ಸಂದೇಶ, ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಬೆಳಗಿಸುವಂಥ ಶುಭ ಸಂದೇಶ ಎಲ್ಲರ ಹೃದಯಗಳಲ್ಲಿಯೂ ಸ್ವೀಕಾರವಾಗಲಿ ಕರ್ತನೆ, ಸ್ವೀಕಾರವಾಗಲಿ ಅಪ್ಪ, ಅರಿವಾಗಲಿ ಅಪ್ಪ, ಪ್ರಕಟವಾಗಲಿ ಅಪ್ಪ, ಅನುಭವ ಆಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಜ್ಞಾನವನ್ನು ಮೀರಿದ ಆ ಪ್ರೀತಿಯನ್ನು ಅರಿತುಕೊಳ್ಳಲು ಪ್ರತಿಯೊಬ್ಬರಲ್ಲೂ ಆಸಕ್ತಿ ಅಧಿಕವಾಗಿ ಬರಲಿ ಅಪ್ಪ, ಅಧಿಕವಾಗಿ ಬರಲಿ. ನಿಮ್ಮ ಪೂರ್ಣತೆಯಿಂದ ಪ್ರತಿಯೊಬ್ಬರು ನಾವೊಬ್ಬೊಬ್ಬರು ತುಂಬಲ್ಪಡುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೇ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್.
ಆಮೇನ್. ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ನೀವು ಮೊದಲು ಹುಡುಕಬೇಕಾಗಿರೋದು ದೇವರ ರಾಜ್ಯ ಮತ್ತು ದೇವರ ನೀತಿ. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಆದರೆ ಶುಭ ಸಂದೇಶ ಏನು ಮಾಡುತ್ತೆ ಕೇಳಿದ್ರೆ, ಗಾಸ್ಪಲ್ ವಿಲ್ ಹೆಲ್ಪ್ ಯು ಟು ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ and seek the righteousness of God. ಅದಕ್ಕೆ ಆಪೋಸಿಟ್ ಯಾವುದು ಗೊತ್ತಾ? ರಿಲಿಜಿಯನ್. ಈ ಲೋಕದಲ್ಲಿರುವ ಮನುಷ್ಯ ಮಾಡಿದ ಮತಗಳು, ಧರ್ಮಗಳು, ಜಾತಿಗಳು. and that religion or the religious spirit always force you to seek your own kingdom, your own righteousness. But the gospel of Christ, Holy Spirit will help you to seek the kingdom of God and the righteousness of God. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ, ಅಥವಾ ಶುಭ ಸಂದೇಶ ನಮಗೆ ಸಹಾಯ ಮಾಡೋದು ಯಾವ ಥರ ಅಂದರೆ, ದೇವರ ರಾಜ್ಯ ಹುಡುಕ್ಲಿಕ್ಕೆ, ಯಾವಾಗಲೂ ದೇವರ ನೀತಿ ಹುಡುಕ್ಲಿಕ್ಕೆ. ಈ ಲೋಕದಲ್ಲಿರುವ ಸರ್ವ ಮತಗಳು, ಧರ್ಮಗಳು, ಜಾತಿ, ಮತ, ಧರ್ಮ, ಮನುಷ್ಯ ಮಾಡಿರೋದು ಯಾವ ರೀತಿ ಅದನ್ನು ನಮ್ಮನ್ನು ಒತ್ತಾಯಪಡಿಸುತ್ತೆ ಅಂದರೆ, ನಿನ್ನ ಸ್ವನೀತಿಯನ್ನು ಹುಡುಕು, ನೀತಿವಂತನಾಗು, ಮತ್ತು ನಿನ್ನ ಒಂದು ಸಾಮ್ರಾಜ್ಯ ಕಟ್ಕೋ. ನಿನ್ನ ಸಾಮ್ರಾಜ್ಯ ಅಂದರೆ ಏನು? ಯುವರ್ ಕಿಂಗ್ಡಮ್ ಮೀನ್ಸ್ ಯು ಆರ್ ದ ಬಾಸ್ ಆಫ್ ಯುವರ್ ಲೈಫ್. ಕಿಂಗ್ಡಮ್ ಆಫ್ ಗಾಡ್ ಮೀನ್ಸ್ ಗಾಡ್ ಇಸ್ ದ ಬಾಸ್, ಗಾಡ್ ಇಸ್ ದ ಕಿಂಗ್. ನೀವು ಇಮ್ಯಾಜಿನ್ ಮಾಡಿ, ನನ್ನ ಲೈಫಲ್ಲಿ ದೇವರು ಕಿಂಗ್ ಆಗಿದ್ದರೆ, ದೇವರು ರಾಜನಾಗಿದ್ದರೆ, ಅರಸನಾಗಿದ್ದರೆ, ಐ ಆಮ್ ಎ ಸಿಟಿಸನ್ ಇನ್ ಹಿಸ್ ಕಿಂಗ್ಡಮ್. ಹೌ ಹ್ಯಾಪಿ ಐ ಕ್ಯಾನ್ ಬಿ, ಹೌ ಜಾಯ್ಫುಲ್ ಐ ಕ್ಯಾನ್ ಬಿ. ನಾವೆಷ್ಟೋ ಬಾರಿ ನೋಡ್ತೀವಿ ಈ ಪ್ರಪಂಚದಲ್ಲಿ, ಒಳ್ಳೆ ಅರಸರುಗಳು ಬಂದು ಹೋಗಿದ್ದಾರೆ, ಕೆಟ್ಟ ಅರಸರುಗಳು ಬಂದು ಹೋಗಿದ್ದಾರೆ. ಕುಟುಂಬದಲ್ಲಿ ಒಳ್ಳೆ ಯಜಮಾನರು ಇದ್ದಾರೆ, ಒಳ್ಳೆ ಅಪ್ಪಂದರು ಇದ್ದಾರೆ, ಒಳ್ಳೆ ಗಂಡಂದರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಒಳ್ಳೆ ಒಂದು ಅಪ್ಪ, ಒಳ್ಳೆ ಒಂದು ಯಜಮಾನ ಇರುವ ಕುಟುಂಬದಲ್ಲಿ ಅಲ್ಲಿನ ವಾತಾವರಣ ಹೇಗಿರುತ್ತೆ? ಒಳ್ಳೆಯೊಬ್ಬ ಅರಸ ಅಥವಾ ಮಂತ್ರಿ ಆಡಳಿತ ಮಾಡುವಾಗ ಆ ಪ್ರಜೆಗಳು ಹೇಗಿರ್ತಾರೆ? ದುಷ್ಟನಾದ ಒಬ್ಬ ಅರಸ, ಮಂತ್ರಿ ಇರುವಾಗ ಅಲ್ಲಿನ ಪ್ರಜೆಗಳು ಹೇಗಿರ್ತಾರೆ? ಇಫ್ ಕ್ರೈಸ್ಟ್ ಈಸ್ ಟ್ರೂಲಿ ದ ಕಿಂಗ್, ಆರ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಯೇಸು ನಿನ್ನ ಜೀವಿತದಲ್ಲಿ ಇದ್ದಾಗ, ಅಥವಾ ದೇವರ ರಾಜ್ಯವನ್ನು ನೀನು ಹುಡುಕಿ ಆ ದೇವರ ರಾಜ್ಯದ ಅನುಭವದಲ್ಲಿ ನೀನು ಇರುವಾಗ, ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿ, ದೇರ್ ವಿಲ್ ಬಿ ಪೀಸ್ ಇನ್ ಯುವರ್ ಹಾರ್ಟ್, ದೇರ್ ವಿಲ್ ಬಿ ಜಾಯ್ ಇನ್ ಯುವರ್ ಹಾರ್ಟ್. ಸಮಾಧಾನ ಇರುತ್ತೆ, ಆನಂದ ಇರುತ್ತೆ, ಶಾಂತಿ ಇರುತ್ತೆ, ಭಯ ಇರಲ್ಲ. ಬಿಕಾಸ್ ಇನ್ ಹಿಸ್ ಕಿಂಗ್ಡಮ್ ದೇರ್ ಈಸ್ ನೋ ಪ್ಲೇಸ್ ಫಾರ್ ಫಿಯರ್. ಆತನ ಸಾಮ್ರಾಜ್ಯದಲ್ಲಿ ಭಯಕ್ಕೆ ಜಾಗ ಇಲ್ಲ. ಆದರೆ ಇವತ್ತು ನಮ್ಮ ಜೀವನ ಏನಾಗಿದೆ? ನಾವು ಕ್ರೈಸ್ತರು, ನಮ್ಮ ಒಳಗಡೆ ಏನು ತುಂಬಿಕೊಂಡಿದೆ? ಭಯ, ಭೀತಿ, ಆತಂಕ, ಒಂದು ಆನಂದ ಇಲ್ಲ, ಸಮಾಧಾನ ಇಲ್ಲ. ಈ ಪರಿಸ್ಥಿತಿ ಇದೆಯಲ್ವಾ? ಯೇಸು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಅಂಡ್ ಗಾಡ್ ಈಸ್ ಫೇತ್ಫುಲ್ ಇನ್ ಹಿಸ್ ವರ್ಡ್. ಇಫ್ ಯು ಸೀಕ್ ಯು ವಿಲ್ ಫೈಂಡ್. ಅವ್ರು ಹೇಳ್ತಾರಲ್ಲ, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು. ನಾವು ಹುಡುಕ್ತಾ ಇಲ್ಲ, ಸಿಗ್ತಾ ಇಲ್ಲ. ನಾವು ಬೇರೆ ಏನೇನೋ ಹುಡುಕ್ತಾ ಇದ್ದೀವಿ. ಯೇಸು ಹೇಳಿದ್ದು ಹುಡುಕ್ಲಿಕ್ಕೆ ಒಂದೇ, ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್. ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ದ ರೈಚಸ್ನೆಸ್ ಆಫ್ ಗಾಡ್. ನಾವು ಆ ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ನಾನೀಗ ಅಷ್ಟು ಹೇಳಲಿಕ್ಕೆ ಹೋಗಲ್ಲ, ಅಷ್ಟು ಸಾಕು. ರೈಚಸ್ನೆಸ್ ಆಫ್ ಗಾಡ್, ದೇವರ ನೀತಿ, ಇದು ತುಂಬಾನೇ ಇದರ ಬಗ್ಗೆ ನಾವು ಕಲಿಬೇಕು, ಧ್ಯಾನಿಸಬೇಕು, ಅರ್ಥ ಕೂಡ ಮಾಡ್ಕೋಬೇಕು. ಅಂದರೆ ಇವತ್ತು ಎಷ್ಟಾಗುತ್ತೋ ಅಷ್ಟು ನಾವು ಕೆಲವೊಂದು ವಾಕ್ಯಗಳ ಮುಖಾಂತರ ಕಲಿಯೋಣ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಕಲಿಯೋಣ. ಇದರಿಂದ ಏನಾಗುತ್ತೆ ಕೇಳಿದರೆ, ಕ್ರಿಸ್ತ ನನ್ನಲ್ಲಿ ಪ್ರಕಟವಾಗ್ತಾನೆ. ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್? ಮ್ಯಾಥ್ಯೂ 6:33, ಮತ್ತಾಯ 6:33, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದ ರಿಸಲ್ಟ್ ಏನು? ಅಲ್ಲಿ ವಾಕ್ಯ ಓದುವಾಗ ನಮಗೆ ರಿಸಲ್ಟ್ ಕಾಣಿಸೋದೇನು ಗೊತ್ತಾ?
Seek ye first the kingdom of God and his righteousness, and all these things shall be added unto you. ನಮಗೆ ಕಾಣಿಸೋ ರಿಸಲ್ಟ್ ಅದೇನೆ. ಬಿಕಾಸ್ ನಾವು ಶರೀರ ಸ್ವಭಾವಿಗಳಾಗಿ ಬದುಕ್ತಾ ಇರೋದ್ರಿಂದ. ದೇವರ ವಾಕ್ಯ ಹೇಳ್ತಾ ಇಲ್ವಾ ಬ್ರದರ್? ಏನು ಹೇಳ್ತಾ ಇದೆ? ಓದಿ ನೀವು. ಅಂದ್ರೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ಅವರ ನೀತಿಗಾಗಿಯೂ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ಕೊಡಲಾಗುವುದು. ಹಾಗಾದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ನಿಮಗೆ ಸಿಗುವಂಥ ರಿಸಲ್ಟ್ ಏನು? ಅವೆಲ್ಲವೂ ಅಂದರೆ ಯಾವುದು? ನಮ್ಮ ಮೈಂಡಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ. ಅದೇ ಸೈತಾನನ ವಂಚನೆ. ದಟ್ ಈಸ್ ಹೌ ಸೈಟನ್ ಮ್ಯಾನಿಪುಲೇಟ್ಸ್ ಗಾಡ್ಸ್ ವರ್ಡ್. ಸೈತಾನ ದೇವರ ವಾಕ್ಯವನ್ನು ಉಪಯೋಗಿಸಿ ನಮ್ಮನ್ನು ವಂಚಿಸೋದು ಅದೇ ಥರ. ಆದರೆ ದೇವರ ರಾಜ್ಯವನ್ನ, ದೇವರ ನೀತಿಯನ್ನ ನೀನು ಹುಡುಕುವಾಗ, ಪ್ರೀತಿಯ ಸಹೋದರ ಸಹೋದರಿ, ನಿನಗಾಗುವ ಅನುಭವ ಏನು ಗೊತ್ತಾ? ಯು ವಿಲ್ ಹ್ಯಾವ್ ದ ರೆವಲೇಷನ್ ಆಫ್ ಕ್ರೈಸ್ಟ್. ಬಿಕಾಸ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಥಿಂಗ್ ಬಟ್ ಜೀಸಸ್ ಹಿಮ್ಸೆಲ್ಫ್. ದ ರೆವಲೇಷನ್ ಆಫ್ ಕ್ರೈಸ್ಟ್ ಇನ್ ಯು. ಅದೇ ಹೇಳಿದ್ದು, ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ಸ್ವರ್ಗ ರಾಜ್ಯ ಸಮೀಪಿಸಿದೆ, ಅದು ನಿಮ್ಮ ಕೈಯಲ್ಲಿ ಹತ್ರನೇ ಇದೆ. ಸ್ವರ್ಗ ರಾಜ್ಯ ಬಂದಿದೆ. ಎಲ್ಲಿ ಬಂದಿದೆ? ಎಲ್ಲಿ ಹುಡುಕ್ತಾರೆ? ಅವರೇ ಸ್ವರ್ಗ ರಾಜ್ಯ. ಅವರು ಮನುಷ್ಯ ಅಲ್ವಾ? ಅವರು ಪ್ರವಾದಿ ಅಲ್ವಾ? ಮರಿಯಳ ಪುತ್ರ ಅಲ್ವಾ? ಅದಲ್ವಾ ಇದಲ್ವಾ? ನೋ, ಹಿ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಅದು ಹೇಗೆ? ನಮ್ಮ ಬುದ್ಧಿಲಿ ಅರ್ಥ ಆಗೋದಿಲ್ಲ. ಅದೇ ಹೇಳಿದ್ದು, ಯು ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್, ಯು ವಿಲ್ ಫೈಂಡ್ ಕ್ರೈಸ್ಟ್ ಇನ್ ಯು ಈಸ್ ದಟ್ ಕಿಂಗ್ಡಮ್. ಒಂದು. ಎರಡನೇದಾಗಿ ರೈಚಸ್ನೆಸ್ ಆಫ್ ಗಾಡ್, ದೇವರ ನೀತಿ. ಏನು ದೇವರ ನೀತಿ? ದಟ್ ಈಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಜೀಸಸ್ ಹಿಮ್ಸೆಲ್ಫ್ ಇಸ್ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿ ಏನು? ಯೇಸುವೆ. ಹಾಗಾದ್ರೆ ದೇವರ ರಾಜ್ಯ, ದೇವರ ನೀತಿ ಹುಡುಕುವಾಗ ನಿನಗೇನು ಅನುಭವ ಆಗುತ್ತೆ? ಕ್ರಿಸ್ತನ ಪ್ರಕಟಣೆ ಆಗ್ತದೆ. ಇನ್ನು ಒಳಗಡೆ ಕ್ರಿಸ್ತನ ಪ್ರಕಟಣೆ ಆಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆನ್ಲೈನ್ನಲ್ಲಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ, ಇಲ್ಲಿ ಯಾರೆಲ್ಲ ಇದ್ದೀರೋ, ಈ ಪ್ರಕಟಣೆ ಎಲ್ಲರಲ್ಲೂ ಆಗಬೇಕು. ನೀವು ಆಸೆ ಪಡಬೇಕು. ನೀವು ಇದಕ್ಕಾಗಿ ಈ ಶುಭ ಸಂದೇಶವನ್ನು ಸಾರಬೇಕು. ಬೇರೆ ಏನು ಮಾಡೋದು ಬೇಡ. ಯು ಶೇರ್ ದಿಸ್ ಮೆಸೇಜ್ ಟು ಆಲ್ ದ ಪೀಪಲ್, ವೆದರ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ಡೋಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅವ್ರಿಗೆ ಅರ್ಥ ಆಗುತ್ತೋ ಆಗೋದಿಲ್ವೋ ಅದು ನಿಮ್ಮ ಕೆಲಸ ಅಲ್ಲ. ಯೇಸು ಕ್ರಿಸ್ತರು ಬೋಧನೆ ಮಾಡಬೇಕಾದ್ರೆ ಜನರಿಗೆ ಏನು ಅರ್ಥ ಆಗಿಲ್ಲ ಅಲ್ಲಿದ್ದವರಿಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು? ಸಾಮತಿಗಳನ್ನ ಉಪಯೋಗಿಸಿ ಹೇಳಿದರು. ಸಾಮತಿ ಉಪಯೋಗಿಸ್ಲಿಕ್ಕೆ ಕಾರಣ ಏನು? ಜನರಿಗೆ ಅರ್ಥ ಆಗೋದಿಲ್ಲ. ಸ್ವರ್ಗ ರಾಜ್ಯದ ವಿಷಯಗಳನ್ನು ಹೇಳುವಾಗ ಜನರಿಗೆ ಅದು ಏನು ಅರ್ಥ ಆಗೋದಿಲ್ಲ ಅಂತಾನೆ ಯೇಸು ಕ್ರಿಸ್ತರು ಕೆಲವೊಂದು ವಿಷಯಗಳನ್ನು ಸಾಮತಿಗಳನ್ನು ಉಪಯೋಗಿಸಿ ಹೇಳಿದರು. ಆದರೂ ಅದು ಅರ್ಥ ಆಗಲಿಲ್ಲ ಅನೇಕರಿಗೆ, ಅವರು ವಿವರಿಸಿದ ಹೊರತು. ಪವಿತ್ರಾತ್ಮರು ಬಂದಾಗ ಹಂತ ಹಂತವಾಗಿ ಎಲ್ಲವರಿಗೆ ಪ್ರಕಟವಾಗ್ತಾ ಹೋಯಿತು. ಈ ಹಂತ ಹಂತ ಅಂತ ಹೇಳೋದು ಒಂದು ತಪ್ಪಾಗುತ್ತೆ. ಆದರೂ ಕೂಡ ನಮ್ಮ ಪರಿಸ್ಥಿತಿ ಈಗ ಹಾಗೆ ಇರೋದ್ರಿಂದ ಹಂತ ಹಂತವಾಗಿ ಆಗುತ್ತೆ. ಇದು ಒಮ್ಮೆಗೆ ಆದರೂ ತುಂಬ ಸಂತೋಷ. ಅದು ಹಾಗೆ ಆಗಬೇಕು. ಆದರೆ ಹಂತ ಹಂತವಾಗಿ ಇದು ನಮ್ಮಲ್ಲಿ ಪ್ರಕಟವಾಗ್ತಾ ಹೋಗುತ್ತೆ, ಅಥವಾ ಒಳಗಡೆ ಇರೋದು ಹಂತ ಹಂತವಾಗಿ ಅನುಭವ ಆಗುತ್ತೆ. ಓಕೆ, ದೇವರ ರಾಜ್ಯ, ದೇವರ ನೀತಿ, ದ ರೈಚಸ್ನೆಸ್ ಆಫ್ ಗಾಡ್. ಈ ದೇವರ ನೀತಿ ನಮಗೆ ಯಾಕೆ ಸರಿಯಾಗಿ ಅರ್ಥ ಆಗಬೇಕು ಕೇಳಿದರೆ, ಅದು ಅರ್ಥ ಆಗದೆ ಇದ್ದರೆ ಅದರಿಂದ ಆಗುವ ಡೇಂಜರ್ ಏನು ಗೊತ್ತಾ? Even though we are born again children of God, we live under the law. That is demonic. That is deception. ನಾವು ಹೊಸ ಜನ್ಮ ಪಡೆದ ದೇವರ ಮಕ್ಕಳಾಗಿದ್ರೂ ಕೂಡ ನಾವು ನಿಯಮದ ಅಡಿಯಲ್ಲಿ ಬದುಕ್ತೀವಿ. ನಿಯಮಕ್ಕೆ ಭಯಪಟ್ಟು ಬದುಕ್ತೀವಿ. ನಿಯಮದ ಗುಲಾಮತನದಲ್ಲಿ ಬದುಕ್ತೀವಿ. ಅದು ಪೈಶಾಚಿಕ ಕಾರ್ಯ. ಅದು ಯಾವುದೇ ನಿಯಮ ಇರಲಿ. ಫಾರ್ ಎಕ್ಸಾಂಪಲ್, ಈಗ ಬೈಬಲ್ ಪ್ರಕಾರ ನಾವು ನೋಡುವಾಗ ಅದು ಇಸ್ರಾಯೇಲ್ ಜನರಿಗೆ ದೇವರು ಮೋಶೆ ಮುಖಾಂತರ ಕೊಟ್ಟಂತ ಧರ್ಮಶಾಸ್ತ್ರ, ಲಾ, ಮೊಸಾಯಿಕ್ ಲಾ ಅಂತ ಹೇಳ್ತೀವಿ.
ಮೋಶೆಯ ಧರ್ಮಶಾಸ್ತ್ರ, ಅಥವಾ ದೇವರು ಮೋಶೆ ಮುಖಾಂತರ ಇಸ್ರಾಯೇಲ್ ಜನರಿಗೆ, ಯೆಹೂದ್ಯ ಜನರಿಗೆ ಕೊಟ್ಟಂತಹ ಧರ್ಮಶಾಸ್ತ್ರ, ನೀತಿ ನಿಯಮ ಬೈಬಲ್ನಲ್ಲಿದೆ. ಅದ್ರ ಜೊತೆಗೆ 10 ಆಜ್ಞೆಗಳು ಕೂಡ ಇದೆ. 613ಕ್ಕಿಂತ ಅಥವಾ 13ರಷ್ಟು ಲಾಸ್, ನಿಯಮಗಳು ಕೂಡ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ನಿಯಮದ ಕೆಳಗಡೆ ನಾವು ಬಂದಿರ್ತೀವಿ. ಆದರೆ ಆ ನಿಯಮದ ಕೆಳಗಡೆ ನಾವು ಬದುಕುವಾಗ ನಮಗೆ ಕ್ರಿಸ್ತನ ಅನುಭವ ಸಿಗಲ್ಲ, ಕ್ರಿಸ್ತನ ಅನುಭವ ಸಿಗೋದಿಲ್ಲ. ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ನೀವು ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ಅನುಸಾರವಾಗಿ ಜೀವಿಸಿದ್ರೆ ಅಥವಾ ಅದರ ಅಂಡರಲ್ಲಿ ನೀವು ಇರುವಾಗ ನೀವು ಕ್ರಿಸ್ತನಿಂದ ಬೇರ್ಪಟ್ಟಿದ್ದೀರಿ. 5:4 ಗಲೇಷಿಯನ್ಸ್ 5:4. ಇದನ್ನ ಏನು ಹೇಳ್ತಾರೆ ಗೊತ್ತಾ? 1ನೇ ವಾಕ್ಯ ಅದಕ್ಕೆ ಕನೆಕ್ಟೆಡ್ ಆಗಿ 4ನೇ ವಾಕ್ಯ ಹೇಳ್ತಾರೆ. 1ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು. ಆದ್ದರಿಂದ ದೃಢವಾಗಿರಿ, ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ. ಇದು ಯಾವುದೋ ಬೇರೆ ಥರ ಗುಲಾಮಗಿರಿ ಅಲ್ಲ, ಇದು ಸೆಲ್ಫ್ ರೈಚಸ್ ಎಂಬ ಒಂದು ಗುಲಾಮಗಿರಿ. ಈ ಸೆಲ್ಫ್ ರೈಚಸ್ ಎಂಬ ಗುಲಾಮಗಿರಿಗೆ, ನೊಗಕ್ಕೆ ನಾವು ಹೇಗೆ ಒಳಗಾಗ್ತೀವಿ ಅಂದರೆ ಥ್ರೂ ದ ಲಾ, ನಿಯಮಗಳ ಮುಖಾಂತರವಾಗಿ. ನಿಯಮ ಕೆಟ್ಟದ್ದಲ್ಲ, ದೇವರು ಕೊಟ್ಟ ನಿಯಮಗಳು ಯಾವುದು ಕೆಟ್ಟದಲ್ಲ, ಆದರೆ ಪಾಪ ಕೆಟ್ಟದ್ದು, ಪಾಪ ಕೆಟ್ಟದ್ದು. ಆದರೆ ಈ ಪಾಪ ಹೇಗೆ ಡೀಲ್ ಆಗಿದೆ, ಹೇಗೆ ಡೀಲ್ ಆಗ್ಬೇಕು ಮುಂದಿಂದು, ಅದೆಲ್ಲ ಇದೆ. ಅದು ನಿಯಮದಲ್ಲಿ ಎಲ್ಲ ಡೀಲ್ ಆಗಬೇಕಾಗಿರೋದು, ಅದು ಗ್ರೇಸಲ್ಲಿ, ಕೃಪೆಯಲ್ಲಿ, ಕ್ರಿಸ್ತನ ಮುಖಾಂತರ. ಹೇಳುವಂಥ ವಿಷಯಗಳು ಕೆಲವರಿಗೆ ಒಗಟಾಗಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಪರವಾಗಿಲ್ಲ, ಒಂದು ದಿನ ಒಗಟು ನಿಮಗೆ ಬಟ್ಟ ಬಯಲಾಗುತ್ತದೆ. ಏನು ಗುಪ್ತವಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಬೆಳಕಿಗೆ ಬರುತ್ತೆ. ಹುಡುಕಿರಿ. ಹುಡುಕ್ಬೇಕಲ್ವಾ? ಹೇಗೆ ಹುಡುಕೋದು? ದೇವ್ರೆ, ಇವರು ಏನೋ ಹೇಳ್ತಾ ಇದ್ದಾರೆ, ನಮಗೇನು ಅರ್ಥ ಆಗ್ತಾ ಇಲ್ಲ, ಏನಿದು ನನ್ಗೆ ತಿಳಿಸ್ಕೊಡಿ ದೇವ್ರೆ. ಪ್ರಾರ್ಥಿಸಿ, ಯು ಪ್ರೇ, ಯು ಆಸ್ಕ್ ಗಾಡ್. ಇಂದಲ್ದಿದ್ರೆ ಮುಂದೊಂದು ದಿನ ದೇವರು ಅದನ್ನು ಪ್ರಕಟಪಡಿಸಿ ಕೊಡ್ತಾರೆ. ಈಸ್ ಫೈತ್ಫುಲ್. ಈ ಪವಿತ್ರ ಬೈಬಲ್ನಲ್ಲಿ ಬರೆದಿಟ್ಟ ಎಷ್ಟೋ ವಿಷಯಗಳು ಇವತ್ತು ನನಗೂ ಕೂಡ ಗೊತ್ತಿಲ್ಲ, ಆದರೆ ಹುಡುಕ್ತಾ ಇದ್ದೀನಿ. ಇದರಲ್ಲಿ 100ರಲ್ಲಿ ಒಂದು 2% ಗೊತ್ತಾಗಿರ್ಬೋದೇನೋ ಸ್ವಲ್ಪ, ಇನ್ನು 98% ಹಾಗೇ ಇದೆ. ಹಾಗಂತ ಹೇಳ್ಬಿಟ್ಟು ಈ ಬೈಬಲ್ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಓದದೆ ಕೂತ್ಕೊಂಡ್ರೆ ಏನೂ ಅರ್ಥ ಆಗಲ್ಲ. ಹುಡುಕುವವರಿಗೆ ಸಿಗ್ಲಿಕ್ಕಾಗಿ ಮಾತ್ರ ಈ ಪುಸ್ತಕ ಇರೋದು, ಸೋಂಬೇರಿಗಳಿಗಲ್ಲ. ನೀವು ಹುಡುಕ್ರಿ, ಸಿಗ್ತದೆ. ಯಾಕೆ ದೇವರು ಆ ರೀತಿ ಸಿಸ್ಟಮ್ ಇಟ್ಟಿದ್ದಾರೆ ಅಂದರೆ ತುಂಬ ಕಾರಣ ಇದೆ. ಈಗ ನಾನು ಯಾವುದು ಕಾರಣ ಹೇಳಲಿಕ್ಕೆ ಹೋಗೋದಿಲ್ಲ, ಯಾವುದು ಬೇಡ ನಮಗೆ. ಯಾಕೆ ಅಂದರೆ ಅದು ನಮ್ಮ ರಕ್ಷಣೆಗಾಗಿ. ಇಷ್ಟು ಮಾತ್ರ ಹೇಳ್ಬೋದು. ಒನ್ ರೀಸನ್ ಆ್ಯಂಡ್ ಅಲ್ಟಿಮೇಟ್ ರೀಸನ್, ದಟ್ ಈಸ್ ಫಾರ್ ಯುವರ್ ಸಾಲ್ವೇಷನ್, ಸ್ಯಾಂಕ್ಟಿಫಿಕೇಶನ್ ಆ್ಯಂಡ್ ಗ್ಲೋರಿಫಿಕೇಶನ್. ನಮ್ಮ ಪವಿತ್ರೀಕರಣ ಮತ್ತು ಮಹತ್ವೀಕರಣದ ಉದ್ದೇಶ ಇಟ್ಕೊಂಡೇ ದೇವರು ಈ ಸಿಸ್ಟಮ್ನ ಹೀಗೆ ಇಟ್ಟಿದ್ದಾರೆ. ಅದೇ ಕಾರಣ, ಬೇರೆ ಏನಲ್ಲ. ಆಯಿತಾ? ಸೊ ಆ ಕಡೆಗೆ ಹೋಗೋದು ಬೇಡ, ನಾವು ಈ ಕಡೆಗೆ ಬರೋಣ. ಇಲ್ಲಿ ಹೇಳ್ತಾರೆ, ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸುವುದರ ಮೂಲಕವೇ ದೇವರೊಡನೆ ಸತ್ಸಂಬಂಧ ಪಡೆಯಬೇಕೆಂದಿರುವ ನೀವು ಕ್ರಿಸ್ತ ಯೇಸುವಿನಿಂದ ದೂರವಾಗಿದ್ದೀರಿ. ಏನದರ ಅರ್ಥ? ಅರ್ಥ ಏನು ಕೇಳಿದರೆ ಸಿಂಪಲ್ ಆಗಿ, ಈಗ ದೇವರಿಗೂ ನನಗೂ ಏನೋ ಒಂದು ಬೇಸರ ಆಗಿದೆ, ಇಬ್ಬರಿಗೂ ಮನಸ್ತಾಪ ಆಗಿದೆ. ಈಗ ನಾನು ವಾಪಸ್ ದೇವರ ಸಂಬಂಧಕ್ಕೆ ಬರಬೇಕು, ದೇವರ ಮುಂದೆ ಒಂದು ರೈಟ್ ರಿಲೇಷನ್ಶಿಪ್ಗೆ ನಾನು ಬರಬೇಕು, ಸರಿಯಾದ ಸಂಬಂಧಕ್ಕೆ ಬರಬೇಕು. ಬರಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ತುಂಬ ಪ್ರಯತ್ನಪಟ್ಟು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡ್ತೀನಿ, ಕೆಲವೊಂದು ಕಾರ್ಯಗಳನ್ನು ನಾನು ಮಾಡ್ತೀನಿ. ಈ ಕಾರ್ಯಗಳನ್ನು ಮಾಡಿ ನೀನು ದೇವರ ಸಂಬಂಧಕ್ಕೆ ಬರಬಹುದಾದರೆ ಯೇಸು ಕ್ರಿಸ್ತನಿಂದ ನಿಮಗೆ ಏನು ಲಾಭ ಆಯಿತು ಅನ್ನೋದೇ ಪ್ರಶ್ನೆ. ಯೇಸು ನಿಮಗೆ ಯಾಕೆ ಬೇಕು? ಫಾರ್ ಎಕ್ಸಾಂಪಲ್, ನೀವೊಂದು ಪಾಪ ಮಾಡಿದ್ರಿ, ಕೊಲೆ ಮಾಡಬೇಡ, ಕೊಲೆ ಮಾಡಿ ಬಂದ್ರಿ ಅಂತ ಇಟ್ಕೊಳ್ಳಿ. ಕೊಲೆ ಮಾಡಿದ್ದೀರಾ?
ಮಾಡಿದಿರಲ್ಲ ಗೊತ್ತಿಲ್ಲ. ಏನಿವೆ, ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರ ಅಂತ ಬೈಬಲ್ ಹೇಳುತ್ತೆ. ಸೊ ವಾಕ್ಯದ ಪ್ರಕಾರ ನಾವೆಲ್ಲರೂ ಕೊಲೆಗಾರರೇ, ಕೊಲೆ ಮಾಡಿರ್ತೀವಿ. ವ್ಯಭಿಚಾರ ಮಾಡಿದ್ದೀರಾ ಕೇಳಿದರೆ ನೀವು ಯಾರನ್ನೂ ಹೋಗಿ ಹಿಡ್ಕೊಳ್ಲಿಕ್ಕಿಲ್ಲ. ಮೋಸ್ಟ್ಲಿ ಭಯದಿಂದ, ನಿಯಮಕ್ಕೆ ಹೆದರಿ ಹಿಡ್ಕೊಳ್ಲಿಕ್ಕಿಲ್ಲ. ಹಿಡ್ಕೊಂಡ್ರೆ ಒಂದು ಲೋಕದ ನಿಯಮ, ಒಂದು ದೇವರ ನಿಯಮ ಎಲ್ಲ ಇದೆ. ಸೊ ಮೇ ಬಿ ಮಾಡಿರ್ಲಿಕ್ಕಿಲ್ಲ. ಆದರೆ ಯೇಸು ಹೇಳ್ತಾರೆ, ಮನಸ್ಸೊಳಗಡೆ ಪರಸ್ತ್ರೀಯನ್ನು ಪರಪುರುಷನನ್ನು ಕಾಮ ದೃಷ್ಟಿಯಿಂದ ನೋಡಿದರೆ ಅವನು ವ್ಯಭಿಚಾರ ಮಾಡ್ದಂಗೆ. ಸೊ ಆ ಪ್ರಕಾರ ಹೋದರೆ ಎಲ್ಲರೂ ಸಿಕ್ಕಾಕೊಳ್ತೀವಿ. ಸೊ ಯೇಸು ಕ್ರಿಸ್ತರ ಹತ್ರ ಅಂತೂ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಿಯಮದಿಂದ ತಪ್ಪಿಸ್ಕೋಬೋದು, ಮೋಸ ಕೈಲಿ ತಪ್ಪಿಸ್ಕೋಬೋದು, ಆದರೆ ಯೇಸು ಕೈಲಿ ತಪ್ಪಿಸ್ಕೊಳ್ಬೋದು. ಈಗ ಏನೋ ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಈಗ ಅದಕ್ಕೆ ಪರಿಹಾರ ಏನು ಮಾಡೋದು? ಪರಿಹಾರವಾಗಿ 101 ಸರಿ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ ಅಂತ ಮಂಡಿಕಾಲ ಮೇಲೆ ನಿಂತ್ಕೊಂಡು ಬರೆದು ಬಿಟ್ರೆ ನಾನು ಮಾಡಿದ ಒಂದು ಪಾಪಕ್ಕೆ ಪರಿಹಾರ ಆಗೋದಾದರೆ ಯೇಸು ಸ್ವಾಮಿಯಿಂದ ನಿಮಗೇನು ಲಾಭ ಆಯಿತು ನಂಗೆ ಹೇಳಿ. ಅದೊಂದು ನಿಯಮ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ಯಾರಾದರೂ ಒಂದು ಪಾಪ ಮಾಡಿದರೆ ಒಂದು ಕುರಿಮರಿಯನ್ನು ಸಾಯಿಸಬೇಕು, ಅದರ ರಕ್ತವನ್ನು ತೆಗೆದು ಅಲ್ಲಿ ಚಿಮುಕಿಸ್ಬೇಕು, ಏನೇನೋ ಮಾಡಬೇಕು. ಓಕೆ, ನಿಯಮದ ಪ್ರಕಾರ ಅಕಾರ್ಡಿಂಗ್ ಟು ಲಾ. ಅದನ್ನೇ ನೀನು ಇವತ್ತೂ ಮಾಡ್ತಾ ಇರೋದಾದರೆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಪುನರುತ್ಥಾನದಿಂದ ನಿನಗೇನು ಲಾಭ ಆಯಿತು? ಅಥವಾ ಕ್ರಿಸ್ತನಿಂದ ನಿನಗೇನು ಲಾಭ ಆಯಿತು? ನೀನು ಮಾಡಿದ ಒಂದು ತಪ್ಪಿಂದ ಪರಿಹಾರ ಕಾರ್ಯಗಳು, ಕರ್ಮಗಳು ನೀನೇ ಮಾಡೋದಾದರೆ, ಅಥವಾ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಹೇಳೋದಾದರೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ನೀನೇ ಮಾಡೋದಾದರೆ ಕ್ರಿಸ್ತನಿಂದ ನಿನಗೇನು ಲಾಭ ಆಯಿತು? ಈಗ ಯಾರ್ದೋ ಒಂದು ಮೊಬೈಲ್ ಫೋನ್ ಕದ್ಕೊಂಡು ಬಂದ್ರಿ, ಅದನ್ನು ವಾಪಸ್ ಕೊಡಬೇಕು. ಅದು ಪ್ರಾಯಶ್ಚಿತ ಅಲ್ಲ, ಅದು ತಗೊಂಡು ಬಂದಿರೋದು ವಾಪಸ್ ಕೊಡಬೇಕು. ಪಾಪ ಅಂತ ಗೊತ್ತಾದ್ಮೇಲೆ ವಾಪಸ್ ಕೊಡಬೇಕು. ಬಟ್ ಪ್ರಾಯಶ್ಚಿತ ಆಗಿಲ್ಲಲ್ಲ. ಈಗ ಆಕ್ಟ್, ಆ ಕ್ರೈಮ್, ಈ ಕಳ್ತನ ಮಾಡ್ಕೊಂಡು ಬಂದಿದ್ದು ಆ ಅಪರಾಧಕ್ಕೆ ಪ್ರಾಯಶ್ಚಿತ ಏನು ಮಾಡ್ತೀರಾ? ಪಶ್ಚಾತ್ತಾಪ ಪ್ರಾಯಶ್ಚಿತ ಆಗಲ್ಲಲ್ಲ. ಏನು ಪಶ್ಚಾತ್ತಾಪ ಪಡ್ತೀರಿ? ಏನಂತ? ಅದೇ ಏನು ಮಾಡ್ತೀರಿ? ಏನು ನೀವೇ ಕಟ್ಟೋದಾದರೆ ಯೇಸುವಿನಿಂದ ಲಾಭ ಏನಾಯ್ತು? We must understand the power of God's righteousness, Christ's righteousness. ನಮಗೆ ಗಾಸ್ಪಲ್ ಯಾಕೆ ಬೇಕು, ಶುಭ ಸಂದೇಶ ಯಾಕೆ ಬೇಕು ಕೇಳಿದರೆ, ಗಾಸ್ಪಲ್ alone reveals the righteousness of Christ Jesus. Why most of the religions, including Christianity and devil and the world, is against the gospel today? Because gospel reveals the righteousness of God. If that righteousness of God is revealed to the people, means revealed to the sinner, sinner will be saved very easily. Otherwise, sinner cannot be saved. Sinner will become slave to the religion and self-righteousness. ಶುಭ ಸಂದೇಶದ ಮುಖಾಂತರ ರೋಮ 1:17 ನಾವು ಓದ್ತೀವಿ, ಶುಭ ಸಂದೇಶ ದೇವರ ನೀತಿಯನ್ನ ಪ್ರಕಟ ಮಾಡುತ್ತದೆ. ದೇವರ ನೀತಿ ಅಂತ ಹೇಳುವಾಗ ತುಂಬ ಇದೆ ಅದರಲ್ಲಿ, ಬಟ್ ವಾಕ್ಯ ಆ ರೀತಿ ಇದೆ, ಅದನ್ನು ಹಾಗೆ ತಗೊಳ್ಳೋಣ. ದೇವರ ನೀತಿಯನ್ನು ಪ್ರಕಟಪಡಿಸೋದು ಯಾವುದು? ಶುಭ ಸಂದೇಶ. ಇದು ಪ್ರೀತಿ ಸಹೋದರ ಸಹೋದರಿ ನಮಗೆಲ್ರಿಗೂ ಅರ್ಥ ಆಗಬೇಕು. ನಮಗಿದು ಅರ್ಥ ಆಗದೆ ನಾವಿಲ್ಲಿ ಬಂದು ಕೈ ತಟ್ಟಿ ಹೋಗಿ ಏನು ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ, ನೀವು ಈ ಬೈಬಲ್ನ ಪೂರ್ತಿ ತಿಂದು ಕುಡಿದ್ರು ನಿಮಗೆ ಕ್ರಿಸ್ತನ ನೀತಿ ಪ್ರಕಟವಾಗದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಬೈಬಲಲ್ಲಿ ಒಂದು ವಾಕ್ಯನೂ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ದೇವರ ನೀತಿ ನಿಮಗೆ ಪ್ರಕಟವಾದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್, ಫಸ್ಟ್ ಕ್ಲಾಸಲ್ಲಿ ಪಾಸ್. ಆ ವ್ಯಭಿಚಾರಿಣಿ ಸ್ತ್ರೀ ಮತ್ತು ಫರಿಸಾಯ
ಫರಿಸಾಯನ ಮನೆಗೆ ಊಟಕ್ಕೆ ಯೇಸು ಸ್ವಾಮಿ ಬರ್ತಾರೆ. ಫರಿಸಾಯ ಸೆಲ್ಫ್ ರೈಚಸ್, ಸ್ತ್ರೀಗೆ ಯಾವುದು ರೈಚಸ್ನೆಸ್ ಇಲ್ಲ, ದೇವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದೆ ಅಂತ ತಿಳ್ಕೊಂಡು ಪರ್ಫೆಕ್ಟಾಗಿ ಎಲ್ಲ ಪರ್ಫೆಕ್ಟ್ ಮಾಡ್ತಾ ಇದ್ದವನು ಫರಿಸಾಯ. ಲಾಸ್ಟಿಗೆ ದೇವರ ಆಶೀರ್ವಾದ ತಗೊಂಡು ಮನೆಗೆ ಹೋದವಳು ಪಾಪ ಮಾಡಿಸ್ತ್ರಿ. ಅವಳಿಗೆ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಏನೂ ಇಲ್ಲ, ಅತ್ಲು ಅಷ್ಟೇ. ಆದರೆ ಯೇಸು ಪ್ರಾಮಿಸ್ ಮಾಡಿದ್ದು ಸಾಲ್ವೇಷನ್ ಅವಳಿಗೆ, ಫರ್ಗಿವ್ನೆಸ್, ಯುವರ್ ಸಿನ್ಸ್ ಆರ್ ಫರ್ಗಿವನ್, ಗೋ, ನಿನ್ನ ಪಾಪ ಕ್ಷಮಾಪಣೆ ಆಗಿದೆ, ಹೋಗು. ಇವನು ಫರಿಸಾಯ ಊಟಕ್ಕೆ ಕರೆದವನು, ಅವನು ತಿಳ್ಕೊಂಡ ಊಟ ಹಾಕ್ಸ್ಬಿಟ್ರೆ ಪಾಪ ಪರಿಹಾರ ಆಗುತ್ತೆ ಅಂತ. ನಮ್ಮಲ್ಲಿ ಕೆಲವರು ಇದ್ದಾರಲ್ವಾ, ನಮ್ಮ ಮನೇಲಿ ಯಾರು ಸತ್ತೋಗ್ಬಿಟ್ರೆ ಅವ್ರ ಹೆಸರಿಗೆ ಊಟ ಹಾಕ್ಸ್ಬಿಟ್ರೆ ಅವ್ರದ್ದು ಪಾಪ ಪರಿಹಾರ ಆಗುತ್ತೆ ಅಂತ. ಕ್ರೈಸ್ತ ವಿಶ್ವಾಸಿಗಳೇ, ನಿಮಗೆ ಹೇಳ್ತಾ ಇದ್ದೀನಿ, ಅನ್ಯರಿಗಲ್ಲ, ಕ್ರೈಸ್ತ ವಿಶ್ವಾಸಿಗಳಿಗೆ, ಕ್ರೈಸ್ತ ಸಭೆಗೆ ಇದರಷ್ಟು ಮುಟ್ಟಾಳ್ತನ ಬೇರೆ ಯಾವುದೂ ಇಲ್ಲ. ಸತ್ತವ್ರ ಹೆಸರಲ್ಲಿ ಊಟ ಹಾಕ್ಸೋ ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಅದು ನಿಮ್ಮ ಪ್ರೀತಿ ಅವ್ರ ಮೇಲೆ ನೀವು ಹಾಕ್ಸಿ, ಆದರೆ ಅದರಿಂದ ಅವ್ರ ಪಾಪ ಪರಿಹಾರ ಆಗುತ್ತೆ ಅನ್ನೋದು. ಆದರೆ ಅದರಷ್ಟು ಮೂರ್ಖತನ, ಅವಿವೇಕತನ, ಅಯೋಗ್ಯತನ ಬೇರೆ ಯಾವುದಿಲ್ಲ. ಯಾಕೆ ಅಂದರೆ ಯು ಆರ್ ಇನ್ಸಲ್ಟಿಂಗ್ ದ ರೈಚಿಯಸ್ನೆಸ್ ಆಫ್ ಗಾಡ್ ಆ್ಯಂಡ್ ಬ್ರಿಂಗಿಂಗ್ ಯುವರ್ ಓನ್ ಸೆಲ್ಫ್ ರೈಚಿಯಸ್ನೆಸ್ ಫಾರ್ ದ ಫರ್ಗಿವ್ನೆಸ್ ಆಫ್ ದ ಸಿನ್ಸ್ ಆಫ್ ಯುವರ್ ಆನ್ಸೆಸ್ಟರ್ಸ್ ಹೂ ಪಾಸ್ಡ್ ಅವೇ. ನೋ, that should not happen among Christians. ಊಟ ಹಾಕೋದಕ್ಕೆ ನಾನು ವಿರೋಧ ಮಾತಾಡ್ತಾ ಇಲ್ಲ. ಊಟ ಹಾಕೋದ್ರಿಂದ, ಕುಟುಂಬದಲ್ಲಿ ಸತ್ತೋದವ್ರ ಹೆಸರಲ್ಲಿ ಊಟ ಹಾಕೋದ್ರಿಂದ ಅವರ ಪಾಪ ತೊಳೆಯಲ್ಪಡುತ್ತೆ ಅಂತ ಯಾವ ಶುಭ ಸಂದೇಶ ಸಾರ್ತಾ ಇದೆ ನಿಮಗೆ? ಯಾವ ಹೊಸ ಒಡಂಬಡಿಕೆ ವಾಕ್ಯ ಆಧಾರದಲ್ಲಿ ಹೇಳ್ತಾ ಇದ್ದೀರಾ? ಅಲ್ವಾ? ನಿಮಗೆ ಪ್ರೀತಿ ಇದ್ರೆ ಹಾಕಿ, ನೋ ಪ್ರಾಬ್ಲಮ್, ಯಾರು ತಡೆಯೋ ಹಾಗಿಲ್ಲ. ನಿಮ್ಮ ಖುಷಿ ಅದು, ನಿಮ್ಮ ಖುಷಿಗೆ, ಅವ್ರ ಖುಷಿಗಲ್ಲ, ನಿಮ್ಮ ಖುಷಿಗೆ, ನಿಮ್ಮ ಪ್ರೀತಿಗೆ ನಿಮಗೆ ಬೇಕಾದರೆ ಮಾಡಿ. ಆದರೆ ಅದರಿಂದ ಅವರು ಪಾಪ ತೊಳೆದು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದಾದರೆ, ಕ್ರಿಸ್ತ ಯೇಸುವಿನಿಂದ ಅವರಿಗೇನು ಲಾಭ ಆಯಿತು, ನಿಮಗೇನು ಲಾಭ ಆಯಿತು? ಅಲ್ಲಿಗೆ ನೀವೇನಾದ್ರಿ? ನೀವೇ ಸ್ವತಃ ದೇವರ ಸತ್ಸಂಬಂಧಕ್ಕೆ ಬರಲಿಕ್ಕೆ ನಿಮ್ಮದೇ ಆದ ಧರ್ಮವನ್ನು ನೀವು ಮಾಡೋದಾದರೆ, ರೋಮನ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲರು ಹೇಳ್ತಾರಲ್ವಾ, ಕ್ರಿಸ್ತನ ಸಂಬಂಧದಿಂದ ಅವರು ಔಟ್ ಆದರು, ಹೊರಗಡೆ ಆದರು ಅಂತ. ಬಿಕಾಸ್ ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಓನ್ ರಿಲಿಜಿಯನ್, ದೇರ್ ಓನ್ ರೈಚಸ್ನೆಸ್. ಬೈ ಎಸ್ಟಾಬ್ಲಿಷಿಂಗ್ ದೇರ್ ಓನ್ ರೈಚಸ್ನೆಸ್, ದೇ ಆರ್ ಔಟ್ ಆಫ್ ದ ಟ್ರೂ ರೈಚಸ್ನೆಸ್ ಆಫ್ ಗಾಡ್. ಇವತ್ತು ಅದು ಎಲ್ಲಿದೆ? ನಮ್ಮ ಸಭೆ ಒಳಗಡೆ, ಎಲ್ಲ ಸಭೆಗಳಲ್ಲೂ ತುಂಬಿ ತುಳುಕ್ತಾ ಇದೆ. ಯಾವುದು? ಸೆಲ್ಫ್ ರೈಚಸ್ನೆಸ್ ಎಂಬ ಒಂದು ಪೈಶಾಚಿಕ ಬಂಧನ. ಇದನ್ನು ಮುರಿತಾ ಇಲ್ಲ. ಬೇರೆ ಬಂಧನಗಳೆಲ್ಲ ಯೇಸುನಾಮದಲ್ಲಿ ಮುರಿಲಿ ಅಂದರೆ ಮುರಿದೋಗುತ್ತೆ. ಇದು ಮುರಿಲಿಕ್ಕೆ ನಿಮಗೆ ಶುಭ ಸಂದೇಶ ಮಾತ್ರ ಸಾಧ್ಯ. ಗಾಸ್ಪಲ್ ಇಸ್ ದ ಪವರ್ ಆಫ್ ಗಾಡ್ ಆನ್ ಟು ಸಾಲ್ವೇಷನ್ ವಿಚ್ ಬ್ರೇಕ್ಸ್ ದ ಯೋಕ್ ಆಫ್ ಸೆಲ್ಫ್ ರೈಚಸ್ನೆಸ್. ದರ್ ಇಸ್ ನೋ ಅದರ್ ಪವರ್. ಈ ಸ್ವನೀತಿವಂತಿಕೆಯ, ಯಾಕೆ ನಾನು ಇದನ್ನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ? ನಾನಲ್ಲ, ಪವಿತ್ರಾತ್ಮರು. ಯಾಕೆ ಆ ವಿಷಯದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂದರೆ, ಪಾಪಿ ಸ್ವರ್ಗಕ್ಕೆ ಹೋಗ್ಬೋದು. ನಾನು ಹೇಳಿಲ್ಲ, ಯೇಸು ಹೇಳಿದ್ದು. ನಿಮಗಿಂತ ಮುಂಚೆ ವ್ಯಭಿಚಾರಿಗಳು, ಸುಂಕ ವಸೂಲಿಯವರು ಸ್ವರ್ಗಕ್ಕೆ ಹೋಗ್ತಾರೆ. ಫರಿಸಾಯರೇ, ಧರ್ಮಶಾಸ್ತ್ರಿಗಳೇ, ನೀವು ಹೋಗಲ್ಲ. ಹಾಗಾದರೆ who is the true enemy of Christ Jesus? Self-righteousness. Nobody is dealing that. ಸೈತಾನ್ನ ಡೀಲ್ ಮಾಡ್ತೀವಿ, ಸೆಲ್ಫ್ನ ಡೀಲ್ ಮಾಡ್ತೀವಿ, ಫ್ಲಶ್ನ ಡೀಲ್ ಮಾಡ್ತೀವಿ, ವರ್ಲ್ಡ್ನ ಡೀಲ್ ಮಾಡ್ತೀವಿ. ಓಕೆ, ಯಾಕೆ ಸ್ಟ್ರಗಲ್? ವೈ ಟು ಸ್ಟ್ರಗಲ್ ಡೂಯಿಂಗ್ ಆಲ್ ದಿಸ್ ಫೈಟಿಂಗ್ ವೆನ್ ಕ್ರೈಸ್ಟ್ ಇಸ್ ಫಿನಿಶ್ಡ್ ಆಲ್ ದಿಸ್? ಫಾರ್ ಯುವರ್ ಸೇಕ್, your duty is to get the revelation of Christ more and more, the understanding of Christ in you, who Christ is, who you are in Christ, what is your position and possession in Christ. ಕ್ರಿಸ್ತನಲ್ಲಿ ನಿನ್ನ ಸ್ಥಾನ ಏನು, ನಿನ್ನ ಸಂಪತ್ತು ಏನು, ನಿನಗೇನು ಪೊಸಿಷನ್ಸ್ ಇದೆ, ನಿನ್ನ ಪೊಸಿಷನ್ ಏನು? ಇದು ಎರಡು ಅರ್ಥ, ಅದು ಸಾಕು. ಯರ್ ಪೊಸೆಷನ್, ಯರ್ ಪೊಸಿಷನ್. ಸಿ, ಎಫಿಷಿಯನ್ಸ್ 1, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಯುವರ್ ಪೊಸೆಷನ್ಸ್, ಏನೆಲ್ಲ ಕ್ರಿಸ್ತನಲ್ಲಿ ನಿಮಗೆ ಕೊಡಲಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಇದೆ, ಏನೆಲ್ಲ ಇದೆ ಅನ್ನೋ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. 2ನೇ ಅಧ್ಯಾಯದಲ್ಲಿ ವಾಟ್ ಈಸ್ ಯುವರ್ ಪೊಸಿಷನ್, ವೇರ್ ಗಾಡ್ ಹ್ಯಾಸ್ ಪ್ಲೇಸ್ಡ್ ಯು ಇನ್ ಕ್ರೈಸ್ಟ್.
ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಎಲ್ಲಿ ಕೂರಿಸಿದ್ದಾರೆ? ಕ್ರಿಸ್ತ ಎಲ್ಲಿ ಇದ್ದಾರೋ ಅಲ್ಲೇ ಕೂರಿಸಿದ್ದಾರೆ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್, ಹೌ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ಯುವರ್ ಪೊಸೆಷನ್ಸ್? ನಮಗೆ ನಾವು ಕೂತ್ಕೊಂಡಿರೋ ಪೊಸಿಷನ್ನು ಗೊತ್ತಿಲ್ಲ, ನಮ್ಮ ಪೊಸೆಷನ್ಸು ಗೊತ್ತಿಲ್ಲ, ನಮಗೇನೆಲ್ಲ ಇದೆ ಅಂತಲೂ ಗೊತ್ತಿಲ್ಲ. ನಾವು ಭಿಕ್ಷುಕರಿಗಿಂತ ಕಡೆಯಾಗಿ ಬದುಕ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು, ಕ್ಯಾರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು, ಬ್ರದರ್ಸ್ಗಳು, ಅವ್ರ ಹಿಂದೆ ನಾವು ಭಿಕ್ಷುಕರ ಥರ ಅಲಿತಾ ಇದ್ದೀವಿ. ಯಾವುದಕ್ಕೋಸ್ಕರ? ಆಶೀರ್ವಾದಗಳಿಗೋಸ್ಕರ. ಬೈಬಲ್ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಯಾವ ಆಶೀರ್ವಾದದ ಕೊರತೆಯೂ ಇಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ನಿಮಗೆ ಕೊಡಲಾಗಿದೆ, ಎಫಿಷಿಯನ್ಸ್ 1:3 ಅಲ್ವಾ? ಹಾಗಾದರೆ ವೇರ್ ವಿ ಹ್ಯಾವ್ ಡಿಸೀವ್ಡ್, ವಿ ಆರ್ ಡಿಸೀವ್ಡ್. ನಾವೆಲ್ಲಿ ವಂಚನೆಗೊಳಗಾಗಿದ್ದೀವಿ? ಎಲ್ಲಿ ಅಂದರೆ ಗಾಸ್ಪಲ್ ಇಲ್ಲದೆ, ಶುಭ ಸಂದೇಶ ಇಲ್ಲದೆ. ಎರಡನೇದಾಗಿ ಸೆಲ್ಫ್ ರೈಚಿಯಸ್ ಪ್ರಮೋಟ್ ಮಾಡುವ ಅಥವಾ ಸೆಲ್ಫ್ ರೈಚಿಯಸ್ನೆಸ್ ಪ್ರಮೋಟ್ ಮಾಡುವ ಸೋ ಕಾಲ್ಡ್ ಗಾಸ್ಪಲ್, ಶುಭ ಸಂದೇಶ ಎಂದು ಕರೆಯಲ್ಪಡುವ ಸೆಲ್ಫ್ ರೈಚಿಯಸ್ನೆಸ್ ಪ್ರಮೋಟ್ ಮಾಡುವ ವಿಷಯಗಳು, ದೇವರ ವಾಕ್ಯಗಳು ಕೇಳಿಸ್ಕೊಳ್ಳೋದು. ದೇವರ ವಾಕ್ಯ ಕೇಳಿಸ್ಕೊಳ್ಳೋದು ತಪ್ಪಲ್ಲ, ಬಟ್ ಸೆಲ್ಫ್ ರೈಚಿಯಸ್ನಿಗೆ ಪ್ರಮೋಟ್ ಮಾಡುವಂತಹ ದೇವರ ವಾಕ್ಯ ಕೇಳಿಸ್ಕೊಳ್ಳೋದು ಪೈಶಾಚಿಕವಾದದ್ದು, ನೆನ್ಪಿಟ್ಕೊಳ್ಳಿ. ಬಿಕಾಸ್ ದಟ್ ಇಸ್ ಅಗೇನ್ಸ್ಟ್ ಕ್ರೈಸ್ಟ್. ಅದರಿಂದ ಎಲ್ಲ ವಾಕ್ಯನೂ ದೇವರ ವಾಕ್ಯ ಅಲ್ಲ, ದೇವರಿಂದ ಬಂದ ವಾಕ್ಯನೇ ದೇವರ ವಾಕ್ಯ. ಇಟ್ ಶುಡ್ ಕಮ್ ಫ್ರಮ್ ಕ್ರೈಸ್ಟ್. ದ್ಯಾಟ್ ಈಸ್ ದ ಮೆಸೇಜ್ ಆಫ್ ಕ್ರೈಸ್ಟ್. ನಾನು ಬೈಬಲಲ್ಲಿ ಒಂದು ಕೊಟೇಶನ್ ಹೀಗೆ ಕೋಟ್ ಮಾಡಿದ ತಕ್ಷಣ ದೇವರ ವಾಕ್ಯ ಅಂತ ಆಗಲ್ಲ, ಅದು ದೇವರಿಂದ ಬರಬೇಕು. ಈಗ ನಿನಗೆ ದಟ್ ಶುಡ್ ಕಮ್ ಫ್ರಮ್ ಕ್ರೈಸ್ಟ್ ನೌ, ಬಿಕಾಸ್ ಜೀಸಸ್ ಕ್ರೈಸ್ಟ್ ಈಸ್ ನೌ. He is the same yesterday, today and forever. Word of God is always. ಇದು ಓಲ್ಡ್ ಅಂತ ಹೇಳಕ್ಕಾಗಲ್ಲ, ಇಟ್ಸ್ ಆಲ್ವೇಸ್ ದೇರ್, ಯಾವಾಗಲೂ. ಅದರಿಂದ ಸುಮ್ಮನೆ ಬೈಬಲ್ ಕೊಟೇಶನ್ ಯಾರೋ ಹೇಳ್ತಾರಂತ ಅದು ದೇವರ ವಾಕ್ಯ ಆಗಲ್ಲ. ಇವನ್ ಸೈತಾನ ಕೂಡ ದೇವರ ವಾಕ್ಯವನ್ನು 91ನೇ ಕೀರ್ತನೆಯಿಂದ ತೆಗೆದುಕೊಂಡು ಯೇಸುಗೆ ಹೇಳ್ದ, ಅದು ಹೆಂಗೆ ದೇವರ ವಾಕ್ಯ ಆಗುತ್ತೆ? ಅದು ಸೈತಾನನ ವಾಕ್ಯ ಆಯಿತು. ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್, that is important. Whether it is coming from the spirit or from the flesh or from human wisdom, that's important. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸೆಲ್ಫ್ ರೈಚಸ್ನೆಸ್ ಅನ್ನೋದು ಒಂದು ಪಿಡುಗು ಅಂತ ಹೇಳ್ತಾರಲ್ಲ. ಇಂದು ಕರಿಸ್ಮ್ಯಾಟಿಕ್ ಪ್ರಾರ್ಥನಾ ಕೂಟಗಳು ಅಂತ ಅನೇಕ ಕಡೆಗಳಲ್ಲಿ ಇದೆ. ನಮ್ಮದು ಕೂಡ ಕರಿಸ್ಮ್ಯಾಟಿಕ್ ಪ್ರಾರ್ಥನಾ ಕೂಟನೇ. ಅದು ನಾನು ಎಲ್ಲ ಕರಿಸ್ಮ್ಯಾಟಿಕ್ ಪ್ರಾರ್ಥನಾ ಕೂಟಗಳನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಮೆಜಾರಿಟಿ ಕ್ರೈಸ್ತ ಸಭೆಗಳು ಅಂತ ಹೇಳುವಾಗ ಎಲ್ಲ ಸಭೆಗಳನ್ನೂ ಅಲ್ಲ, ಮೆಜಾರಿಟಿ. ಎಲ್ಲ ಪ್ರೇಯರ್ ಗ್ರೂಪ್ ಅವರು ಪ್ರೇಯರ್ ಗ್ರೂಪ್ ಲೀಡರ್ಸ್ ಅಂತ ಹೇಳುವಾಗ ಎಲ್ಲರೂ ಅಲ್ಲ, ಮೆಜಾರಿಟಿ. ಇದನ್ನು ಹೇಳಲೇಬೇಕು. ಯಾಕೆ ಅಂದರೆ ಇದರಿಂದ ನಷ್ಟ ಆಗ್ತಾ ಇರೋದೇನು ಗೊತ್ತಾ? ಒಬ್ಬನಿಗೆ ಪ್ರಕಟವಾಗಬೇಕಾಗಿರ್ತಕ್ಕಂಥ ಕ್ರಿಸ್ತನ ಅನುಭವ ನಷ್ಟ ಆಗ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ಪಾಪಿ ಪಾಸಾಗಿ ಸ್ವರ್ಗಕ್ಕೆ ಹೋಗ್ತಾನೆ, ಆದರೆ ನೀತಿವಂತ ನರಕಕ್ಕೆ ಹೋಗ್ತಾನೆ. ನಾವು ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ನೀತಿವಂತರಾಗೋದೇ ಇಲ್ಲ. ದೇವ್ರ ಸ್ಟ್ಯಾಂಡರ್ಡಿಗೆ ಸತ್ರು ಬರಲ್ಲ. ಅವಾಗೆಲ್ಲ ಹೋಗ್ತೀರಾ? ಲಾಸ್ಟಿಗೆ ನರಕಕ್ಕೆ ಹೋಗ್ತೀರಾ. ಯೇಸು ಕ್ರಿಸ್ತರು ಯಾಕೆ ಫರಿಸಾಯರನ್ನ, ಧರ್ಮಶಾಸ್ತ್ರಿಗಳನ್ನ ಅಷ್ಟು ಬೈದರು, ಖಂಡಿಸಿದರು ಅಂದರೆ ಅವರ ಆತ್ಮ ರಕ್ಷಣೆಗೋಸ್ಕರ, ಅವ್ರ ಮೇಲಿನ ಕಾಳಜಿಯಿಂದ. ಪಾಪಿಗಳನ್ನ ಅವ್ರು ಬೈದಿಲ್ಲ. ಯೇಸು ಸ್ವಾಮಿ ಟೈಮಲ್ಲಿ ಕೊಲೆಗಾರರಿದ್ದರು, ವ್ಯಭಿಚಾರಿಗಳಿದ್ರು, ಕಳ್ಳರಿದ್ರು, ಮೋಸ ಮಾಡೋರಿದ್ರು, ಎಲ್ಲರೂ ಇದ್ದರು. ಅವ್ರನ್ನ ಯಾರನ್ನೂ ಯೇಸು ಬೈದಿಲ್ಲ. ಅವ್ರಿಗೆ ಶುಭ ಸಂದೇಶ ಕೊಟ್ಟರು, ಗಾಸ್ಪೆಲ್ ಕೊಟ್ಟರು, ಮಾನಸಾಂತರಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಇವ್ರನ್ನ ರಿಬ್ಯೂಕ್ ಮಾಡಿದರು, ಖಂಡಿಸಿದರು. ಯಾಕೆಂದರೆ ಅವ್ರ ಮೇಲೂ ಪ್ರೀತಿ ಇತ್ತು, ಜೀಸಸ್ಗೆ ಅವರು ಬೇಕಾಗಿತ್ತು. ಮೋಸ್ಟ್ ಸೆಲ್ಫ್ ರೈಚಿಯಸ್ ರಿಲಿಜನ್ ಆನ್ ಅರ್ತ್ ವಾಸ್ ದಟ್ ಟೈಮ್ ಜೂಯಿಷ್ ರಿಲಿಜನ್. ಅದರಿಂದ ಯೇಸು ಅದೇ ರಿಲಿಜನಲ್ಲಿ ಹುಟ್ಟು ಬಂದರು. ಯಾಕೆಂದರೆ ಬೇರೆಯವ್ರನ್ನ ಕಾಪಾಡೋದು ಸುಲಭ ಆಗಿತ್ತು, ಯೇಸುಗೆ ಅವ್ರನ್ನ ಕಾಪಾಡೋದು ತುಂಬ ಕಷ್ಟ ಇತ್ತು. ಅವ್ರು ತಪ್ಪಿಸ್ಕೊಳ್ತಾ ಇದ್ರು, ಅವ್ರು ತಪ್ಪಿಸ್ಕೋಬಾರ್ದು, ಯಾರೊಬ್ಬನೂ ನಾಶ ಆಗಬಾರ್ದು. ಅದಕ್ಕೇನೆ ಮೋಸ್ಟ್ ಕ್ರಿಟಿಕಲ್ ಪೀಪಲ್ ಮಧ್ಯದಲ್ಲಿ ಅವರು ಹುಟ್ಟಿ ಬಂದಿದ್ದು, ಮೋಸ್ಟ್ ರಿಲಿಜಿಯಸ್. ಆ ಬಾಂಡೇಜ್ನ ಬ್ರೇಕ್ ಮಾಡಲಿಕ್ಕೆ ಅವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು. ಅದಕ್ಕೆ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನಾನು ಬಂದಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನರನ್ನು ಹುಡುಕಿಕೊಂಡು ಅಂತ. ಪ್ರವಾದಿ ಹೇಳ್ತಾರೆ, ಅನ್ಯ ಜನಾಂಗದವರಿಗೆ ಇವರು ಜ್ಯೋತಿ ಅಂತ.
ಮಾನವರೆಲ್ಲರನ್ನು ಬೆಳಗಿಸಲು ಜಗತ್ತಿಗೆ ಆಗಮಿಸಲಿದ್ದ ಜಗಜ್ಯೋತಿ ಅಂತ. See the concern of Jesus Christ, the heart of Christ for his own people. Own people means that hardcore religious people. He wants them to be saved. That is the reason he was rebuking them. ಆ ಫರಿಸಾಯನ ಮನೆಗೆ ಊಟಕ್ಕೆ ಹೋದ್ರು. ಊಟಕ್ಕೆ ಹೋದಾಗ ಫರಿಸಾಯ ಬದಲಾಗಲಿಲ್ಲ. ಪಾಪ ಮಾಡಿ ಸ್ತ್ರೀ ಬದಲಾದ್ಲು. ಯಾಕಂದ್ರೆ ಅವಳ ಹತ್ರ ಕಾಣಿಕೆ ಇಲ್ಲ, ಕ್ಯಾಂಡ್ಲಿಲ್ಲ, ಕುರಿ ಇಲ್ಲ. ಸ್ವತಃ ದೇವರ ಸನ್ನಿಧಿಯಲ್ಲಿ ನೀತಿವಂತಗಳಾಗಲಿಕ್ಕೆ, ಪರಿಶುದ್ಧಗಳಾಗಲಿಕ್ಕೆ ಅವಳ ಹತ್ರ ಏನೂ ಇಲ್ಲ. ಮಾಡಿದ ಪಾಪ ಕರ್ಮಗಳು ತೀರಿಸ್ಲಿಕ್ಕೆ ಏನು ದಾರಿ ಇಲ್ಲ. ಆದರೆ ಫರಿಸಾಯನಿಗೆಲ್ಲ ಇದೆ, ಎಲ್ಲ ಇರೋದೇ ಪ್ರಾಬ್ಲಮ್. ರೋಮ 10 ಓದೋಣ ವಾಕ್ಯ. ಸಮಯ ಆಯಿತು, ನಿಲ್ಲಿಸ್ಲಿಕ್ಕೆ ಮನಸ್ಸಿಲ್ಲ. ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವ ಮಾರ್ಗವನ್ನು ಅರಿಯದೆ ತಮ್ಮದೇ ಆದ ಧರ್ಮವನ್ನು ಸ್ಥಾಪಿಸಲು ಅವರು ಪ್ರಯತ್ನಿಸಿದರು. ಎಂತ ಡೇಂಜರಸ್ ಅಲ್ವಾ ಅದು. ಎಂದೇ ಅವರು ದೈವ ಸತ್ಸಂಬಂಧಕ್ಕೆ ಬಾಹಿರರಾದರು. ದೇವರಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನಿಗೂ ಆ ಸತ್ಸಂಬಂಧ ದೊರಕುವಂತೆ ಕ್ರಿಸ್ತ ಯೇಸು ಧರ್ಮಶಾಸ್ತ್ರವನ್ನು ಇತಿಗೊಳಿಸಿದರು. ನೋಡಿ, ಬಾಹಿರರಾದರು ಅನ್ನೋದು ಒಂದು ಸಾಧಾರಣ ಸುಮ್ಮನೆ ಒಂದು ವಾಕ್ಯ ತಗೋಬೇಡಿ. They are out from the righteousness of God. Why? Because they wanted to establish their own righteousness. ಅದರಷ್ಟು ಮಹಾಪಾಪ ಯಾವುದೂ ಇಲ್ಲ ಅಂತ ಹೇಳ್ತೀನಿ ನಾನು. That is the sin against God's immeasurable grace and unconditional mercy. What is the biggest sin against God's grace and mercy? Self-righteousness. It looks good, it feels good, it sounds good, but that is the worst sin against the mercy and grace of God. ಇದನ್ನು ಆಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ದೇವರ ಕೃಪೆಗೆ, ದೇವರ ಕರುಣೆಗೆ ವಿರುದ್ಧವಾದ ಮಹಾಪಾಪ ಯಾವುದು ಕೇಳಿದ್ರೆ ಸ್ವನೀತಿವಂತಿಕೆ. ಸ್ವನೀತಿವಂತಿಕೆ ಏನು ಮಾಡುತ್ತೆ ಗೊತ್ತಾ? ಸ್ವನೀತಿವಂತರಾಗ್ಲಿಕ್ಕೆ ಹೋಗುವಾಗ ಯು ಆರ್ indirectly nullifying or rebuking Christ, the grace of God, the love of God. People don't know. ಅದರಿಂದನೇ ಪೌಲರು ಎಫೆಷಿಯನ್ಸ್ ಚರ್ಚಿಗೆ ಪ್ರಾರ್ಥನೆ ಮಾಡಿದ್ದು, ದೇವರೇ ಇವರ ಮನೋನೇತ್ರಗಳು ನೀವು ತೆರಿಬೇಕು, ನೀವು ಇವರಿಗಾಗಿ ಇಟ್ಟಿರ್ತಕ್ಕಂಥ ನಿರೀಕ್ಷೆ ಇವರಿಗೆ ಕಾಣಬೇಕು, ಸಭೆಯಲ್ಲಿಟ್ಟಿರ್ತಕ್ಕಂಥ ಸಂಪತ್ತು ಇವರಿಗೆ ಕಾಣಬೇಕು, ಇವರಲ್ಲಿರ್ತಕ್ಕಂಥ ಶಕ್ತಿ ಇವರಿಗೆ ಮನವರಿಕೆ ಆಗಬೇಕು. That should happen for you and me. ನನಗೂ ನಿಮಗಿದು ಆಗಬೇಕು. ಇದು ನಮಗೆ ರಿಯಲೈಸ್ ಆದರೆ ಇದು ನಮ್ಗೆ ಅರ್ಥ ಆದರೆ, ಇಫ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದ ಪವರ್ ಆಫ್ ಗಾಡ್ಸ್ ರೈಚಸ್ನೆಸ್, ಸಿನ್ ವಿಲ್ ಲೂಸ್ ಇಟ್ಸ್ ಪವರ್, ಇಟ್ಸ್ ಸ್ಟ್ರೆಂತ್. ಪಾಪ ಅದರ ಶಕ್ತಿನ ಕಳ್ಕೊಳ್ಳುತ್ತೆ. ಫ್ಲೆಶ್ ವಿಲ್ ಲೂಸ್ ಇಟ್ಸ್ ಪವರ್. ಶರೀರ ಅದರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಸೇಟನ್ ಹ್ಯಾಸ್ ನೋ ಮೋರ್ ಪವರ್ ಓವರ್ ಅಸ್. ಸೈತಾನಿಗೆ ನಮ್ಮ ಮೇಲೆ ಯಾವ ಅಧಿಕಾರನೂ, ಯಾವ ಶಕ್ತಿನೂ ಚಲಾಯಿಸ್ಲಿಕ್ಕೆ ಆಗೋದಿಲ್ಲ. ವರ್ಲ್ಡ್ ಈಸ್ ಡಸ್ಟ್ ಟು ಅಸ್. ವರ್ಲ್ಡ್ ಆಲ್ಸೋ ವಿಲ್ ಲೂಸ್ ಇಟ್ಸ್ ಪವರ್. ಬಟ್ ಇವತ್ತು ನಮ್ಮ ಪರಿಸ್ಥಿತಿ ಹಾಗಿಲ್ಲ. ವಿ ಪ್ರೀಚ್, ನಾವು ಪ್ರೀಚ್ ಮಾಡ್ತೀವಿ, ಹಾಡು ಹೇಳ್ತೀವಿ, ಕರಿಸ್ಮ್ಯಾಟಿಕ್ ಪ್ರೇಯರ್ ಕಂಡಕ್ಟ್ ಮಾಡ್ತೀವಿ, ರಿಟ್ರೀಟ್ ಕಂಡಕ್ಟ್ ಮಾಡ್ತೀವಿ, ವಿ ಕಂಡಕ್ಟ್ ಗ್ರೋತ್ ರಿಟ್ರೀಟ್, ಬಟ್ ನೋ ಬಡಿ ಈಸ್ ಗ್ರೋಯಿಂಗ್. ಗ್ರೋನಿಂಗ್ ಆಗ್ತಾ ಇದೆ ಬಿಟ್ರೆ ಗ್ರೋಯಿಂಗ್ ಆಗ್ತಾ ಇಲ್ಲ. ಗ್ರೋನಿಂಗ್. Every growth retreat we are groaning for what? For nothing. We are trying to be righteous, we are not. We all in the same boat. ನಾವು ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತೀವಿ, ಆಗ್ತಾ ಇಲ್ಲ. ಇನ್ನು ಕೆಲವರು ಪಾಪ ಫರಿಸಾಯರ ಥರ ಇರೋರು ಇದ್ದೀರಿ ನಮ್ಮ ಟೀಮಲ್ಲಿ, ಇಲ್ಲಿ ಇದ್ದೀವಿ ನಾವು. ಮ್ಯಾಕ್ಸಿಮಮ್ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸನೋ, ಪ್ರಾರ್ಥನೆನೋ, ಬೈಬಲ್ ರೀಡಿಂಗೋ ಏನೋ ಮಾಡಿ ನಮ್ಮ ಒಂದು ಪ್ರಯತ್ನದಿಂದ ಟೆನ್ಷನ್ ಮಾಡಿಕೊಂಡು ಒತ್ತಿ ಹಿಡಿದು ಏನೋ ಒಂದು ಮಾಡ್ತೀವಿ. ನಾವು ನೀತಿವಂತರಾಗಲಿಕ್ಕೆ ಆಗ್ತೀವಾ? ದೇವ್ರ ಸ್ಟ್ಯಾಂಡರ್ಡಿಗೆ ಬರ್ತೀವಾ? ನಮ್ಮ ಜೀವಮಾನವೆಲ್ಲ ಸರ್ವ ಪ್ರಯತ್ನ ಮಾಡಿದ್ರು ದೇವರ ಸ್ಟ್ಯಾಂಡರ್ಡಿಗೆ ಒಬ್ಬನು ಬರಲ್ಲ. ನೋ ಒನ್ ಇಸ್ ರೈಚಸ್, ನಾಟ್ ಇವನ್ ಒನ್. ಒಬ್ಬನು ಇಲ್ಲ, ಒಬ್ಬನು ಬರೋದು ಇಲ್ಲ.
ಈ ಥಾಟ್ಸ್ ಎಲ್ಲ ನಿಮ್ಮ ಮೈಂಡಲ್ಲಿ ಇರಲಿ. ಇನ್ನೂ ತುಂಬ ಥಾಟ್ಸ್ಗಳಿದೆ ಹೇಳಲಿಕ್ಕೆ, ಆದರೆ ಈಗ ಸಾಕು. ಈಗ ಸಾಕಿದಾಗ ನಮ್ಗೆ ಅರ್ಥ ಆಗಬೇಕು. ಯಾಕೆಂದರೆ ಇದು ನಿಮ್ಗೆ ಏನಾದರೂ ಅರ್ಥ ಆಗದೆ ಇದ್ದಿದ್ರೆ ದಯವಿಟ್ಟು ಕೇಳ್ಬೋದು. ಆನ್ಲೈನಲ್ಲಿ, ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಯಾರಾದರೂ ನೀವು ಕೇಳಿಸ್ಕೊಳ್ತಾ ಇದ್ದರೆ, ನಿಮಗೆ ಈ ವಿಷಯದಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ, ಹೇಳಲಿಕ್ಕಿದ್ರೆ, ಡೌಟ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಾದರೆ, ಯು ಕ್ಯಾನ್ ರೀಡ್ ಯುವರ್ ಬೈಬಲ್, ನ್ಯೂ ಟೆಸ್ಟಮೆಂಟ್ ಬೈಬಲ್. ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು. ನಿಮಗೆ ಇನ್ನೂ ಹೆಲ್ಪ್ ಬೇಕಾದರೆ, ಅರ್ಥ ಆಗಿಲ್ಲ ಅಂದರೆ ಕೇಳಿ, ಖಂಡಿತವಾಗ್ಲೂ ಹೇಳ್ಕೊಡ್ಲಿಕ್ಕೆ ದೇವರ ಆತ್ಮನ ಸಹಾಯದಿಂದ ಸದಾ ಸಿದ್ಧರಿದ್ದೀವಿ. ಆದರೆ ನೀವು ಇದನ್ನು ಕೇಳಿ ನಮ್ಮನ್ನು ಜಡ್ಜ್ ಮಾಡೋಕ್ಕಿಂತ ಮೊದಲು ಒಂದ್ಸರಿ ಹೊಸ ಒಡಂಬಡಿಕೆ ಓದಿ. ಯಾರೆಲ್ಲ ಇದನ್ನು ಕೇಳಿಸ್ಕೊಂಡ ತಕ್ಷಣ ಒಂದು ಜಡ್ಜ್ಮೆಂಟ್ ಮೆಂಟಾಲಿಟಿಗೆ ನಾವು ಸ್ವಾಭಾವಿಕವಾಗಿ ಹೋಗ್ತೀವಿ, ಪ್ಲೀಸ್ ರೀಡ್ ಬೈಬಲ್, ನ್ಯೂ ಟೆಸ್ಟಮೆಂಟ್ ಅಟ್ಲೀಸ್ಟ್ ಒನ್ಸ್. ಕೂತ್ಕೊಂಡು ಸ್ವಲ್ಪ ಆಲೋಚನೆ ಮಾಡಿ, ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಅದಾದಮೇಲೆ ನಿಮಗೆ ಜಡ್ಜ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಮಾಡಬೇಡಿ ಅಂತ ಹೇಳೋದಿಲ್ಲ, ಅದು ಅಪ್ ಟು ಯು. ಆದರೆ ದೇವರ ಆಸೆ ಎಲ್ಲರೂ ದೇವರ ರಾಜ್ಯವನ್ನು ಹುಡುಕಬೇಕು, ದೇವರ ನೀತಿಯನ್ನು ಹುಡುಕಬೇಕು. ದೇವರ ರಾಜ್ಯ ನೀತಿಯನ್ನು ಹುಡುಕಿಕೊಂಡು ಕ್ರಿಸ್ತನ ಪ್ರಕಟಣೆಯಲ್ಲಿ ಬದುಕಬೇಕು. ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲೈಫ್. ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅಂತ ಒಂದು ಜೀವನ ಜೀವಿಸೋ ದೊಡ್ಡ ಸೌಭಾಗ್ಯ ನಿಮಗೆ. ಸದ್ಯಕ್ಕೆ ಈಗ ಸಮಯ ಇಲ್ಲದೆ ಇರೋದ್ರಿಂದ ಒಂದು ಹೋಮ್ವರ್ಕ್ ಆಗಿ ಬೇಕಾದ್ರೆ ತಗೊಳ್ಳಿ. ಯೂಟ್ಯೂಬಲ್ಲಿರೋರು, ವೆಬ್ಎಕ್ಸಲ್ಲಿರುವವರು, ಇಲ್ಲಿರುವವರು, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಆ್ಯಂಡ್ ಲೈಫ್ ಲಾಂಗ್ ಹೋಮ್ವರ್ಕ್. ಹೋಮ್ವರ್ಕ್ ಅಂತ ಈಗ ನಾವು ಈ ಧ್ಯಾನ ಕೊಟ್ಟ ದೊಡ್ಡ ಒಂದು ಮಿಸ್ಟೇಕ್ ಏನು ಗೊತ್ತಾ? ಹೋಮ್ವರ್ಕ್ ಅಂತ ಕೊಟ್ಟಿದ್ದು ಹೋಗಿ ಅದನ್ನು ವರ್ಕ್ ಮಾಡಿ ಡೈರಿ ಎಲ್ಲ ಬರೆದು ನೋಟ್ ಮಾಡಿ ಮುಚ್ಚಿಟ್ಬಿಡ್ತೀವಿ, ಫಿನಿಶ್ಡ್. ನೋ 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 ನೋ, ಲೈಫ್ ಲಾಂಗ್ ಹೋಮ್ವರ್ಕ್ ಆಗಿ ತಗೊಳ್ಳಿ. ಇದು ಯಾವತ್ತೂ ಇದು ಹೋಮ್ವರ್ಕ್ ಮಾಡ್ತಾ ಇರಿ, ಇದನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಿ. ಕೀಪ್ ಆನ್ ರಿಮೆಂಬರಿಂಗ್ ಆ್ಯಂಡ್ ರಿಮೈಂಡಿಂಗ್ ದೀಸ್ ಥಿಂಗ್ಸ್ ಬೈ ಯುವರ್ ಸೆಲ್ಫ್. ನಿಮ್ಮಷ್ಟಕ್ಕೆ ನೀವೇ ನಿಮ್ಮನ್ನು ಇದನ್ನು ಜ್ಞಾಪಕಪಡಿಸ್ಕೊಂಡು ರಿಮೈಂಡ್ ಮಾಡ್ತಾ ಇರಬೇಕು. ರೋಮನ್ಸ್ ಚಾಪ್ಟರ್ 3 ವರ್ಸ್ 21 to 26. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 21ರಿಂದ 26ರವರೆಗೆ ಇರ್ತಕ್ಕಂಥ ವಾಕ್ಯಗಳು. ಇದಿಷ್ಟರಲ್ಲಿ ನಿಮಗೆ ದೇವರ ರಾಜ್ಯ, ದೇವರ ನೀತಿ ಎಲ್ಲ ಸುಮಾರೆಲ್ಲ ಸಿಗುತ್ತೆ. ಇದರಲ್ಲಿ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇದರಲ್ಲಿದೆ. ನೀವು ನರಕದ ಪ್ರಜೆಯಿಂದ ಸ್ವರ್ಗ ರಾಜ್ಯದ ಪ್ರಜೆಗೆ ನಿಮ್ಮ ಯಾವುದೇ ಪ್ರಯತ್ನ ಇಲ್ಲದೆ, ₹1 ಖರ್ಚಿಲ್ಲದೆ, ಏನು ಒಂದು ಡ್ರಾಪ್ ಬ್ಲಡ್ ಅಲ್ಲ, ಒಂದು ಡ್ರಾಪ್ ಬೆವರು ಕೂಡ ಬೀಳ್ದೇನೆ ನರಕದ ರಾಜ್ಯದಿಂದ ಸ್ವರ್ಗ ರಾಜ್ಯಕ್ಕೆ, ಕತ್ತಲೆಯ ಸಾಮ್ರಾಜ್ಯದಿಂದ ಕ್ರಿಸ್ತನ ರಾಜ್ಯಕ್ಕೆ ಶಿಫ್ಟ್ ಆಗುವ ಸೀಕ್ರೆಟ್ ಇದರೊಳಗಡೆ ಇದೆ. ದ ವರ್ಡ್ ಆಫ್ ಗಾಡ್ ಇಸ್ ದ ವೇ ಆಫ್ ಗಾಡ್. Christ is the word of God. He is the way to the Father. And you can see the way here. ಇಲ್ಲಿ ನಮ್ಗೆ ದಾರಿ ಕಾಣಿಸುತ್ತೆ. ಇದಿಷ್ಟು ಒಳಗಡೆ ಇದೆ. ನೀವು ಒಂದು ಸರಿ ಓದಿ ಅರ್ಥ ಆಗದೆ ಇರ್ಬೋದು, 100 ಸರಿ ಓದಿ, ಏನು ತೊಂದರೆ ಇಲ್ಲ. ಓದ್ತಾನೇ ಇರಿ, ಏನು ತೊಂದರೆ ಇಲ್ಲ. ಇದರಲ್ಲಿ ನಮ್ಮ ಕ್ರೈಸ್ತ ಜೀವನದ ರಹಸ್ಯ ಇದೆ. ಮಿಸ್ಟ್ರಿ ಆಫ್ ಕ್ರಿಶ್ಚಿಯನ್ ಲೈಫ್ ಇಸ್ ಹಿಡನ್ ಇನ್ ದೀಸ್ ಸ್ಕ್ರಿಪ್ಚರ್ಸ್. Not only in these scriptures alone, but especially in these scriptures, because this turning point. ಇದು ಟರ್ನಿಂಗ್ ಪಾಯಿಂಟ್ ಯಾವ ಥರ ಗೊತ್ತಾ? ಸತ್ತವನು ಜೀವಂತವಾಗಿ ಎದ್ದ, ಆ ರೀತಿ ಟರ್ನಿಂಗ್ ಪಾಯಿಂಟ್ ಇದೆ ಇದರಲ್ಲಿ. ಸತ್ತೋಗಿದ್ದೆ, ಆದರೆ ಇದು ಅರ್ಥ ಆದ ತಕ್ಷಣ, ಬಿಕಾಸ್ ಆಫ್ ದ ಡ್ಯೂನಮಿಸ್ ಪವರ್ ಇನ್ ಇಟ್, ಯು ರೈಸ್ಡ್, ರೆಸರೆಕ್ಷನ್. ಅಷ್ಟು ಶಕ್ತಿ ಇದೆ ಈ 5 ವಾಕ್ಯಕ್ಕೆ. 21ರಿಂದ 26 ವಾಕ್ಯ, 5 ವಾಕ್ಯ ಅಲ್ವಾ? ಹಾಂ, ಒಂದ್ಸರಿ ಓದೋಣ. ಎಸ್. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಇದಕ್ಕೆ ಧರ್ಮಶಾಸ್ತ್ರವೂ ಪ್ರವಾದನಾ ಗ್ರಂಥವೂ ಸಾಕ್ಷಿಯಾಗಿದೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನೂ ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾವ ತಾರತಮ್ಯವನ್ನೂ ಮಾಡುವುದಿಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ
ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು. ಇಂಗ್ಲೀಷಲ್ಲಿ ಓದಲ ಒಂದ್ಸರಿ. ಯೂಟ್ಯೂಬಲ್ಲಿ ಕೆಲವರು ಕನ್ನಡ ಅರ್ಥ ಆಗದೆ ಇದ್ದವರು, ಓದ್ಲಿಕ್ಕೆ ಬರದೇ ಇದ್ದವರು ಇರ್ಬೋದು. ಬಟ್ ನಾವು ಅಪಾರ್ಟ್ ಫ್ರಮ್ ದ ಲಾ, ದ ರೈಚಸ್ನೆಸ್ ಆಫ್ ಗಾಡ್ ಹ್ಯಾಸ್ ಬೀನ್ ಡಿಸ್ಕ್ಲೋಸ್ಡ್. ವೆನೆವರ್ ಯು ರೀಡ್ ದಿಸ್, now is always now. If you read tomorrow, now. If you read it now, now. If you read after 10 years, now. So it's not past tense, it's always present. But now, apart from the law, legalism, self-righteousness, religiosity, ನಾನು ವಿವರಿಸ್ಲಿಕ್ಕೆ ಹೋಗಲ್ಲ ಈಗ. But now, apart from the law, the righteousness of God has been disclosed. Not it will be released. It's already disclosed. ಪ್ರಕಟ ಆಗಿದೆ. ಆಗುತ್ತೆ ಅಲ್ಲ, ಆಗಿದೆ. ಈಗ ಆಗಬೇಕಾಗಿರೋದು ನನ್ನ ಒಳಗೆ, ನನ್ನ ಮನಸ್ಸಿಗೆ, ನನ್ನ ಬುದ್ಧಿಗೆ, ನನ್ನ ಅರಿವಿಗೆ ಪ್ರಕಟ ಆಗಿ ಆಯಿತು. ಪ್ರಾರಂಭದಲ್ಲಿ ಆಗಿ ಇರಲಿಲ್ಲ, ಹಾಗೆ ಆಯ್ತು. ಈಗ ಕ್ರಿಸ್ತನ ಮುಖಾಂತರ ಆಯಿತು. We are so blessed. It's a great privilege that we are the children of God, and is attested by the law and prophets. That's the proof. The righteousness of God through faith in Jesus Christ for all who believe, not all who do that, do this, but all who believe. For there is no distinction, since all have sinned and fall short of the glory of God. The moment you sinned, you lost the glory. The moment you believed, you got that glory back by faith as a gift. Since all have sinned, all means Jews and Gentiles, all. God's own people and other people. All are sinner, same boat. So, they are now justified, means all are justified by His grace as a gift through the redemption that is in Christ Jesus, not in you, not in your work, but in Christ Jesus. What is the assurance of your salvation? Because your salvation is in Christ, it is not in you. That is the assurance of your salvation. See how much God loves us, whom God put forward as a sacrifice of atonement by His blood, effective through prayer. No. Effective through fasting. No. Effective through charity, giving. No. Effective through burning candles. No. Effective through attending church. No. Effective through A, B, C, D, X, Y, Z, doing that, this. No. Effective through sacrificing your own life. No, not at all. Useless. Flesh profits nothing. Flesh is useless. Effective through only faith. Faith alone in Christ alone. ಅಲ್ಲಿಗೆ ಬರಬೇಕಾದ್ರೆ ಮಕ್ಕಳಂಥವ್ರು ಆಗಬೇಕು. ಜ್ಞಾನಿಗಳು, ಮೇಧಾವಿಗಳು, ಫರಿಸಾಯರಾಗ್ಬಿಟ್ರೆ ನಿಮಗೆ ಇದು ಸಿಗಲ್ಲ. ಇದು ಗಿಫ್ಟ್. ಇದಕ್ಕೆ ನೀವೇನು ಮಾಡಬೇಕು? ಏನು ಮಾಡಲೇಬಾರ್ದು. ಮಾಡಿದರೆ ಸಿಗಲ್ಲ, ಅದೇ ಪ್ರಾಬ್ಲಮ್. ಏನು ಮಾಡಬೇಕು ಅಂತ ವಿಶ್ವಾಸ ಇಡಬೇಕು. ಏನಂತ ವಿಶ್ವಾಸ ಇಡಬೇಕು? ಕ್ರಿಸ್ತನು ನನ್ನ ಬದಲಿಗೆ, ಕ್ರೈಸ್ಟ್ ಜೀಸಸ್ ಇಸ್ ಮೈ ಸಬ್ಸ್ಟಿಟ್ಯೂಟ್, ಅದರಲ್ಲಿ ವಿಶ್ವಾಸ ಇಡಬೇಕು. ಅದನ್ನು ನೋಡಬೇಕು. ಓಕೆ, he did this
to show his righteousness. God knows all human righteousness are useless. With human righteousness, I cannot judge them. So, I will judge them based on my own righteousness. ಒಳ್ಳೆ ಜಡ್ಜ್ಮೆಂಟ್ ಅಲ್ವಾ? ಇದಕ್ಕೆ ಈಸಿ, ಎಲ್ರಿಗೂ ಈಸಿ ಮಾಡಿಬಿಟ್ರು. ವಿಶ್ವಾಸ ಇಟ್ಟರೆ ಸಾಕು, ನೀವೇನು ಕಷ್ಟನೇ ಇಲ್ಲ. ವಿಶ್ವಾಸ ಹಿಡಿದಿದ್ದವನಿಗೆ ಔಟ್, ಮಾಡಲಿಕ್ಕೇನು ಇಲ್ಲ. ಇಲ್ಲಿ ಎಂಥವನು ಪಾಸ್ ಆಗ್ಬೋದು. ಓದ್ದವನು ಪಾಸ್ ಆಗ್ತಾನೆ, ಓದ್ದೇ ಇದ್ದವನು ಪಾಸ್ ಆಗ್ತಾನೆ. ಇಬ್ಬರಿಗೂ ಸೇಮ್ ಎಕ್ಸಾಮ್. ಎಕ್ಸಾಮ್ ಹೇಗಿರುತ್ತೆ? ಓದ್ದವನಿಗೂ ಕ್ವಶನ್ ಬರುತ್ತೆ, ಓದಿದ್ದವನಿಗೂ ಕ್ವಶನ್ ಕೊಡ್ತಾರೆ, ಎಲ್ರಿಗೂ ಕ್ವಶನ್ ಕೊಡ್ತಾರೆ, ಆನ್ಸರ್ ಶೀಟ್ ಕೊಡ್ತಾರೆ. ಲಾಸ್ಟಿಗೆ ದೇವ್ರು ಹೇಳ್ತಾರೆ ಏನಂತ ಗೊತ್ತಾ? ಇಬ್ಬರಿಗೂ ಕ್ವಶನ್ ಕೊಡ್ತಾರೆ, ಕ್ಲಾಸಿಗೆ ಬರ್ತಿದ್ದವನಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, ಕ್ಲಾಸಿಗೆ ಎಕ್ಸಾಮಿಗೆ ಕೂರಿಸ್ತಾರೆ. ಒಂದಿನನೂ ಅಟೆಂಡೆನ್ಸ್ ಇಲ್ಲ. ಡೈಲಿ ಕ್ಲಾಸಿಗೆ ಬರೋನು, ಡೈಲಿ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮಿಗೆ ಊಟ ನಿದ್ದೆ ಬಿಟ್ಟು ಓದ್ದವನು, ಎಲ್ರಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, 1 ಗಂಟೆ ಟೈಮ್ ಕೊಡ್ತಾರೆ ಎಕ್ಸಾಮ್ ಬರೀರಿ ಅಂತ. ಆ ಟೈಮೇ ನಮ್ಮ ಲೈಫ್ ಸ್ಪ್ಯಾನ್, ನಮ್ಮ ಜೀವನಾವಧಿ. ಕೊಟ್ಬಿಟ್ಟು ಲಾಸ್ಟಿಗೆ ಆನ್ಸರ್ ಶೀಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆನ್ಸರ್ ಶೀಟ್ ಖಾಲಿಯಾಗಿ ಯಾರು ತೊಗೊಂಡು ಬರ್ತಾರೋ ಅವ್ರಿಗೆ ಮಾತ್ರ ಫಸ್ಟ್ ಕ್ಲಾಸ್. ಯಾರಾದರೂ ಏನಾದರೂ ಒಂದು ಪಾಯಿಂಟ್ ಗೊತ್ತಿದೆ ಅಂತ ಬರೆದ್ರೆ ಫೇಲು. ಇದು ಕ್ಲಾಸಿಗೆ ಹೋಗ್ಬೇಕಾ? ಇದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕಾ? ಈ ಖಾಲಿ ಪೇಪರ್ ಹಿಡ್ಕೊಂಡು 1 ಗಂಟೆ ಕೂತ್ಕೊಂಡು ಟೈಮ್ ಮುಗಿದು 1 ಗಂಟೆ ಹೊಡೆದಾಗ ಕೊಟ್ಟು ಬಂದರೆ ಫಸ್ಟ್ ಕ್ಲಾಸ್. ಬಟ್ ಲೋಕಕ್ಕೆ ಅದು ಹುಚ್ಚುತನ. ದಟ್ ಈಸ್ ಗಾಡ್ಸ್ ವಿಸ್ಡಮ್. ಬಟ್ ಫಾರ್ ವರ್ಲ್ಡ್ ಇಟ್ ಇಸ್ ಫೂಲಿಶ್ನೆಸ್. ಫಾರ್ ರಿಲಿಜಿಯಸ್ people it is foolishness. That is the reason salvation is a gift of God for everyone who believes, not everyone who do that this no. ಅದು ಇದು ಮಾಡೋರಿಗಲ್ಲ, ವಿಶ್ವಾಸ ಇಡೋ ಪ್ರತಿಯೊಬ್ಬರಿಗೂ. He made it easy, we made it complicated. ಯೇಸು ಅದನ್ನು ತುಂಬ ಸುಲಭವಾಗಿ ಮಾಡಿಕೊಟ್ರು ದೇವರು. ಈ ಶುಭ ಸಂದೇಶ ವಿರೋಧಿಸುವಾಗಲೇ ಪೌಲ್ರಿಗೆ ಕೋಪ ಬಂದಿದ್ದು. ಹೂ ಹ್ಯಾಸ್ ಬಿವಿಚ್ಡ್ ಯು, ಯು ಫೂಲಿಶ್ ಗಲೇಷಿಯನ್ಸ್. ನಿಮಗಿಷ್ಟು ಸುಲಭವಾಗಿ ರಕ್ಷಣೆ ದಾರಿ ನೀವು ನೋಡಿ ಹೋಗಿ ಮತ್ತೆ ವಾಪಸ್ ಬಂದ್ರಿ. ಆ ಕಡೆ ಹೋಗಲ್ಲ, ನಾನು ಹೋದರೆ ಮತ್ತೆ ಡೇಂಜರ್ ಆಗುತ್ತೆ. ಡೇಂಜರ್ ಅಲ್ಲ? ಮತ್ತೆ ನಮ್ಮ ಪರಿಸ್ಥಿತಿ, ಇದು ನಮ್ಮ ಪರಿಸ್ಥಿತಿನೇ ಅದು. ಓಕೆ, ವರ್ಸ್ ನಂಬರ್ 26, 25, I'll finish it. He did this to show his righteousness, because in his divine forbearance he had passed over the sins previously committed. It was to prove at the present time that he himself is righteous and no one is righteous, and that he justifies the one who has what? His own righteousness. Allah, who has faith in Jesus. God justifies you not based on your work or performance, but based on your faith in Christ Jesus. That Jesus Christ is my substitute. Finished. God will tell you with this promise, today you will be with me in paradise. ಜೀವನ ಪರ್ಯಂತ ಕಳ್ದ, ಒಂದೇ ಒಂದು ಶಾಟಿಗೆ ಒಳಗೋದ. ಫರಿಸಾಯರೆಲ್ಲ ಗಂಟೆ ಆಡಿಸ್ಕೊಂಡು ಕೂತ್ಕೊಂಡ್ರು ವರ್ಷ ಎಲ್ಲ. ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮಲ್ಲಿರುವ ಈ ಫರಿಸಾಯ ಸತ್ತು ಹೋಗಲಿ. ಈ ಫರಿಸಾಯ ಪ್ರತಿಯೊಬ್ಬರ ಒಳಗಡೆನೂ ಇರ್ತಾನೆ. ಸೈತಾನ ಅಲ್ಲ ಶತ್ರು, ಫರಿಸಾಯನ ಆ ಮೆಂಟಾಲಿಟಿ ನಮ್ಮಲ್ಲಿಗೆ ಇರುತ್ತೆ. ನಾವು ಹೆಚ್ಚು ಬೈಬಲ್ ಓದುವಾಗ, ಪ್ರಾರ್ಥನೆಯಲ್ಲಿರುವಾಗ, ಪ್ರೇಯರ್ ಗ್ರೂಪಲ್ಲಿ, ಮಿನಿಸ್ಟ್ರಿಯಲ್ಲೆಲ್ಲ ಆ್ಯಕ್ಟಿವ್ ಆಗಿರುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗೆ ಒಬ್ಬ ಫರಿಸಾಯ ಬರ್ತಾ ಇರ್ತಾನೆ. ವಿ ಶುಡ್ ಕಿಕ್ ಹಿಮ್ ಔಟ್ ಬೈ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್, ಥ್ರೂ ದ ರೆವಲೇಷನ್ ಆಫ್ ಕ್ರೈಸ್ಟ್. ಅದು ಕ್ರಿಸ್ತ ನಮ್ಮಲ್ಲಿ ಪ್ರಕಟವಾದಾಗ ವಿ ಕ್ಯಾನ್ ಆಲ್ಸೋ ಲವ್ ಎವ್ರಿ ಒನ್ ವಿತ್ ದ ಹಾರ್ಟ್ ಆ್ಯಂಡ್ ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಮನೋಭಾವನೆ ನಮ್ಮಲ್ಲಿ ಬರೋದೇ ಗೊತ್ತಾ? ಕ್ರಿಸ್ತ ಪ್ರಕಟ ಆದಾಗ ಮಾತ್ರನೇ. ಇಟ್ಸ್ ನಾಟ್ ಬೈ ಮೈಟ್ ನಾರ್ ಬೈ ಪವರ್, ಬಟ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಲೆಟ್ ಅಸ್ ಪ್ರೇ ಆ್ಯಂಡ್ ಆಸ್ಕ್ ಗಾಡ್, our Father, help us. Help me, Lord. Help my brothers and sisters. Help all those who are listening this message to understand what is being preached just now.
Help all of us to experience Christ more and more. Holy Spirit, help me. Help all of us to come out of all kinds of self-righteousness and to walk in the holiness, in the righteousness of Christ by witnessing Christ in this body. Give us that understanding, Lord. Give us that revelation, Lord. Let that revelation come into hearts like a lightning, Lord. Right now, Father, in the name of Jesus, let these words, this message, be revealed in us, be confirmed in us. ಪಿತನೇ, ಆಲಿಸಿದ ಈ ಸಂದೇಶ ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಪ್ರಕಟವಾಗಲಿ. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲ ಕಂಗೊಳಿಸುತ್ತದೆ ಎಂದು ಹೇಳಿದ ನಿನ್ನ ವಚನದಂತೆ ಕರ್ತನೆ, ಆಲಿಸಿದ ಈ ಕೃಪೆಯ ಸಂದೇಶ, ಈ ನೀತಿವಂತಿಕೆಯ ಸಂದೇಶ, ಈ ಶುಭ ಸಂದೇಶ ನನ್ನಲ್ಲಿಯೂ ನನ್ನೆಲ್ಲ ಸಹೋದರ ಸಹೋದರಿಯರಲ್ಲಿಯೂ ಸರ್ವ ಜನರಲ್ಲಿಯೂ ಕರ್ತನೆ, ಸ್ವನೀತಿವಂತಿಕೆಯಲ್ಲಿ ಯೇಸುವೆ ವಂಚನೆಗೊಳಗಾಗಿರುವ ಎಲ್ಲ ನನ್ನವರಲ್ಲಿಯೂ ನನ್ನ ಕುಟುಂಬದವರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ನಿನ್ನ ಈ ನೀತೀಕರಣ, ಈ ಶುಭ ಸಂದೇಶ ಪ್ರಕಟವಾಗಲಿ ಅಪ್ಪ. ಶುಭ ಸಂದೇಶದ ಬೆಳಕು ಬರಲಿ ಅಪ್ಪ. ಯಾರು ಕೂಡ ನಾಶವಾಗಬಾರ್ದಪ್ಪ. ಮಾನವರೆಲ್ಲರೂ ಪಾಪಿಗಳು, ಆದರೆ ಎಲ್ಲರನ್ನೂ ನೀನು ರಕ್ಷಣೆ ಮಾಡಿದೀಯ. ಕ್ರಿಸ್ತನಲ್ಲಿ ರಕ್ಷಿಸಿ, ಕ್ರಿಸ್ತನಲ್ಲಿ ನಮ್ಮ ರಕ್ಷಣೆಯನ್ನು ನೀನು ಇರಿಸಿದೀಯ ಸ್ವಾಮಿ. ಆ ಕೃಪೆ, ಆ ಕರುಣೆ, ಆ ಕ್ಷಮೆ ಎಲ್ಲರೂ ಕಾಣುವಂತೆ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ಪ್ರತಿಯೊಬ್ಬರು ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶ ಮನವರಿಕೆ ಆಗಲಿ ಅಪ್ಪ. ಈ ಅನುಭವದ ಮುಖಾಂತರ ಕ್ರಿಸ್ತನ ಮನೋಭಾವನೆ ಎಲ್ಲರೂ ಬರುವಂತೆ ಆಗಲಿ ಅಪ್ಪ. ನಮ್ಮಲ್ಲಿರ್ತಕ್ಕಂಥ ಫರಿಸಾಯ ಮನೋಭಾವನೆ ಲಯವಾಗಲಿ. ಸೆಲ್ಫ್ ರೈಚಸ್ನೆಸ್ ನೇಚರ್ ನಮ್ಮಲ್ಲಿ ಲಯವಾಗಿ ಹೋಗಲಿ. ಯೇಸುವೆ, ನೀನು ಕೃಪೆಯಾಗಿ ಕೊಟ್ಟ ನೀತಿವಂತಿಕೆ ನಾವು ತೊಟ್ಟುಕೊಂಡು ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಮದುವೆಣಗಿತ್ತಿಯಾಗಿ ನೀನು ಬರುವುದನ್ನು ಎದುರು ನೋಡ್ತಾ ಬದುಕುವಂತೆ ಕರ್ತನೆ, ಪ್ರತಿಯೊಬ್ಬರು ನಿನ್ನ ಆತ್ಮನಿಂದ ಪ್ರಚೋದಿತರಾಗಲಿ, ಪ್ರೇರಿತರಾಗಲಿ. ನಿನ್ನ ಆತ್ಮನ ಮುಖಾಂತರ ಈ ದಿನ ನಮಗೆ ಕೊಟ್ಟಂತಹ ಈ ಆತ್ಮೀಕ ಪ್ರಕಟಣೆಗಳಿಗಾಗಿ, ಈ ಸ್ವರ್ಗೀಯ ರಹಸ್ಯಗಳಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. Father, we thank you and we praise you, we worship you and we adore you for this heavenly revelations, Lord, for the mysteries of the kingdom of God. We know, I know that I am not at all worthy, Lord, to experience Christ. Lord, I know it is your mercy and grace that now I am able to experience here, Lord, your righteousness through your message and your Holy Spirit alone. We thank and praise you, Lord. ಆರಾಧಿಸ್ತೇವೆ ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮನ ಯೇಸುವೆ, ನೀನು ಇಲ್ಲಿದ್ದೀಯ. ನಿನ್ನ ನೀತಿವಂತಿಕೆಯನ್ನು ನಿನ್ನ ಶುಭ ಸಂದೇಶದ ಮುಖಾಂತರ ಯೋಗ್ಯನಾದ ನನಗೆ ಪ್ರಕಟಪಡಿಸಿ ನನ್ನಲ್ಲಿ ಕ್ರಿಸ್ತನ ಅನುಭವ ಕೊಟ್ಟ ದೇವರೇ ಸ್ತೋತ್ರ. ನಮ್ಮೆಲ್ಲರಿಗೂ ಕರ್ತನೆ ಕೃಪೆಯಿಂದ ಅನುಭವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ನೀತಿವಂತಿಕೆಯ ಬಲ ನಮ್ಮಲ್ಲಿದ್ದ ಬಲಹೀನತೆಯನ್ನು ಲಯ ಮಾಡಿದೆ ಅಪ್ಪ. ನಿನ್ನ ನೀತಿವಂತಿಕೆಯ ಬಲ ನಮ್ಮಲ್ಲಿದ್ದಂತಹ ಎಲ್ಲ ಕೀಳರಿಮೆಯನ್ನು, ನಾಚಿಕೆಯನ್ನು ತೆಗೆದು ಹಾಕಿದೆ ಅಪ್ಪ. Thank you, Holy Spirit. Thank you, Lord, for your precious blood washed away all guilt and condemnation, all kinds of sinfulness, sinful passions and desires are being destroyed now by the power of your precious blood, Lord. ನಿನ್ನ ಅಮೂಲ್ಯ ರಕ್ತದ ಶಕ್ತಿಯಿಂದ ಕರ್ತನೆ, ನಮ್ಮಲ್ಲಿದ್ದ ಎಲ್ಲ ಪಾಪದ ಆಸೆಗಳು, ಬಯಕೆಗಳು, ನಮ್ಮಲ್ಲಿದ್ದಂಥ ಫರಿಸಾಯ ಮನೋಭಾವನೆಗಳು, ಸ್ವನೀತಿವಂತಿಕೆಯ ಸ್ವಭಾವಗಳು ಲಯವಾಗಿದೆ ಅಪ್ಪ. ಅದಕ್ಕಾಗಿ ಸ್ತೋತ್ರ. ಲಯವಾಗಿದೆ ಅಪ್ಪ. ವಿ ಬಿಲೀವ್, ವಿ ಅಗ್ರಿ ಲಾರ್ಡ್, ವಿ ಅಗ್ರಿ ಲಾರ್ಡ್.
ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನು ಹೆಚ್ಚಾಗಿ ನಿನ್ನ ಪ್ರಕಟಣೆ ಬೇಕಪ್ಪ, ಇನ್ನು ಹೆಚ್ಚಾಗಿ ನಿನ್ನ ನೀತಿವಂತಿಕೆ ನನಗೆ ಅನುಭವ ಆಗುವಂತೆ ಮಾಡಿ ಸ್ವಾಮಿ. ಆ ವಚನಗಳು ಮಾತ್ರ ನಾನು ಕೇಳಬೇಕಪ್ಪ, ಬೇರೆ ಯಾವ ಬೋಧನೆಗಳು ಬೇಡ ಸ್ವಾಮಿ. ತಪ್ಪಾದ ಬೋಧನೆಗಳು ದೂರವಾಗಲಿ ಯೇಸುವೇ. ನಿನ್ನ ನೀತಿವಂತಿಕೆ ಪ್ರಕಟವಾಗುವ ಬೋಧನೆಗಳು ಮಾತ್ರ ನನ್ನಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಹಲ್ಲೆಲೂಯಾ ಯೇಸುವೇ. ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಪರಿಶುದ್ಧ ಆತ್ಮನೇ. ಥ್ಯಾಂಕ್ ಯು ಲಾರ್ಡ್. ಪವಿತ್ರ ಆತ್ಮರೇ, ನಮ್ಮೊಬ್ಬೊಬ್ಬರನ್ನು ನೀವು ಆನ್ಲೈನ್ನಲ್ಲಿಯೂ ಇಲ್ಲಿಯೂ ಒಟ್ಟಾಗಿ ಸೇರಿಸಿದ್ದು ನಿಮ್ಮ ಕೃಪೆಯಾಗಿದೆ. ಈ ನಿಮ್ಮ ಕೃಪೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಶಕ್ತಿಯಿಂದ ನಮ್ಮನ್ನು ತೊಳೆದಿದ್ದೀರಿ ಸ್ವಾಮಿ. ನಿನ್ನ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಿದೆ ಅಪ್ಪ. ನಿನ್ನ ಶುಭ ಸಂದೇಶದ ಶಕ್ತಿ ನಮ್ಮಲ್ಲಿ ಪ್ರಕಟವಾಗಿದೆ ಅಪ್ಪ. ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಈ ಸಂದೇಶ ಲೋಕದ ಎಲ್ಲೆಡೆಯೂ ಪ್ರಕಟವಾಗಲಿ ಅಪ್ಪ, ಪ್ರಕಟವಾಗಲಿ ಅಪ್ಪ, ಪ್ರಕಟವಾಗಲಿ ಅಪ್ಪ.